ನಾವು ಸಮಾಜಕ್ಕೆ ಕೊಟ್ಟಕ್ಯಾರ ಕೊಟ್ಟೇವೆ ಅಂತ ನಾವು ಪಬ್ಲಿಸಿಟಿ ತೊಗೊಳಲ್ಲ ಯಾರ ಕಡೆ. ಸರ್ವಸಾಧಾರಣ ಸಭೆಗೆ ಬರಂಗಿಲ್ಲ ನೀವು ಕರೆದ್ರೆ ಎಲೆಕ್ಷನ್ಗೆ ಓಡಿ ಬರ್ತೀರಿ ಇಲ್ಲಿ ನಿಂದ್ರಾಕ. ಜಿಬಿಗಿನ ಬರಲ್ಲ ಪ್ರತಾಪ್ ಚವ್ಹಾಣ್ ಅವರು. ಅದೇ ಮಾತು ಹೇಳ್ಬೇಕಂದ್ರೆ ಎಲೆಕ್ಷನ್ ಬಂದಾಗ ಬರ್ತಾರ. ಯಾಕೆ ಒಬ್ಬರಿಗೆ ಮರಾಠ ಸಮಾಜಕ್ಕೆ ಏನು ಹೆಲ್ಪ್ ಉಡುಗೊರೆ ಐತಿ ಇವ್ರದ್ದು? ಏನೂ ಇಲ್ಲ. ಸಾವಿರದ ಮಂದಿಗೆ ಅಪವಿಚಾರ ಮಾಡೋದು ತಪ್ಪು. ಇದರಿಂದ ನಿಮ್ಮ ಗೌರವ ಕಳ್ಕೋತೀರಿ ಅಂತ ನಾನು ನಮ್ಮ ಸಮಾಜಕ್ಕೆ 30 ಗುಂಟೆ ಬಿಟ್ಟು ಕೊಟ್ರಿ ಅವ್ರು ಬೇರೆ ಸಮಾಜದವ್ರು. ಸರ್ವಸಾಧಾರಣ ಸಭೆಗೂ ಬರುವುದಿಲ್ಲ. ಅವನ್ನೇ ಲೆಕ್ಕಪತ್ರವನ್ನು ಕೊಟ್ಟಾಗ್ತದೆ, ಅದಕ್ಕೆ ಜೈ ಅನ್ನೋದು ಮೊದಲಲ್ಲಿ. ಹೊರಗೆ ಬಂದ ಮೇಲೆ ಅವು ವ್ಯವಹಾರ ಅನ್ನೋದು. ಛತ್ರಪತಿ ಶಿವಾಜಿ ಮಹಾರಾಜ್ ಕಲ್ಯಾಣ ಮಂಟಪ ಅಂತ ಇಟ್ಟಿದ್ವಿ. ಅವ್ರು ಹೆಂಗೆ ಹತಾಶ ಆಗ್ಯಾರ ಅಂದ್ರೆ ಅವ್ರಿಗೆ ಸೋಲು ಖಚಿತ ಆಗಿಬಿಟ್ಟೈತಿ. ಟಿವಿ ಮುಂದೆ ಬರೋದು ಬೇಕಾಗಿಲ್ಲ. ನಮ್ಮಂತ ಯುವ ನಾಯಕರನ್ನು ಬೆಳೆಸಿದ್ದವರು ದೇವರ. ಅವ್ರನ್ನ ಚೇರ್ಮನ್ ಮಾಡಿದ್ ನಾವು ಒಳ್ಳೆ ಮನುಷ್ಯರತ್ತೆ. ಇವ್ರ ದುಷ್ಟ ಶಕ್ತಿಗಳೇ ಹೊಣ ತಾವಂತ ಈಗ ಗೊತ್ತಾಗಿ. ಒಂದು ಹೇಳ್ಬೇಕಂದ್ರೆ ಆ ಗುಂಪಿಗೆ ನೆಲೆ ಇಲ್ಲ, ಆ ಗುಂಪಿಗೆ ಸ್ಪಷ್ಟತೆ ಇಲ್ಲ. ಅಪಪ್ರಚಾರ ಮಾಡಬಾರ್ದು. 5ನೇ ತಾರೀಕಿಗೆ ರಾತ್ರಿ 10 ಗಂಟೆಗೆ ನಮ್ಮದು ಸೂರ್ಯನ ಧ್ವಜ ಅಲ್ಲೇ ಮಂಡಳದಾಗ ಹಾರಿಸ್ತಾವಂತೆ. ಸರ್ವಸಾಧಾರಣ ಸಭೆ ಅಂದ್ರೆ ಏನು, ಟರಾವ್ ಅಂದ್ರೆ ಏನು, ಅದ್ರ ನಡವಳಿಕೆ ಅನ್ನೋದನ್ನ ಆಮೇಲೆ ತಾವಾಗೆ ಅದೇ ರೀತಿಯಾಗಿ ಅಧ್ಯಕ್ಷರಾಗಿ ನಿಂತಿರೋದು ಬಿಟ್ಟು ತಾವಾಗೆ ಒಂದು ಡೈರೆಕ್ಟರ್ ಪೋಸ್ಟ್ ನಿಂತಿರ್ತಾರೆ. ಅವ್ರಿಗೆ ಆ ಒಂದು ಅವಮಾನ ಅದು. ಕಷ್ಟಪಟ್ವಿ, ಕಲ್ತೀವಿ, ಒಂದು ಏನೋ ಒಂದು 4 ಮಂದಿ ಕೊಡುವಾಗೆ ಆಗೇವಿ. ನೀವು ಆಗಿರಿ, ಅದನ್ನು ಉಪಯೋಗ ಮಾಡಿರಿ ಸಮಾಜಕ್ಕೆ. ಆವಾಗ ಅವರು ಸಮಾಜ ವಿರೋಧಿ ಕೆಲಸ ಮಾಡಿದ್ರು. ಅಲ್ಲಿ ವಿರೋಧಿ ಮಾಡೋರಿಗೆ ಯಾರಿಗೂ ಇರಕ್ಕೆ ಆಗ್ತಿಲ್ಲ, ನನಗೂ ಇಲ್ಲ. ಯಾಕಂದ್ರೆ ಪ್ರಜ್ಞಾವಂತ ಮತದಾರರಿದ್ದಾರೆ. ಮತ್ತು ನಾವು ನಮ್ಮ 6 ವರ್ಷದ ಅವಧಿಯೊಳಗೆ ನಾವೇನು ಮಾಡೀವಿ ಅಂತ ಧಾರವಾಡದ ಚೇರ್ ತುಂಬ ನಾ ಮರಾಠ ಜನ ನೋಡಿ. ವಿಚಾರಕ್ಕಿಂತಲೂ ಸಮಾಜ ಬೆಳಿಬೇಕು, ಸಮಾಜ ಶಿಕ್ಷಣನ ಮುಂದೋಗ್ಬೇಕು. ಯಾವುದೇ ಒಂದು ಕಾರ್ಯಕ್ರಮ ಕರೆದ್ರೆ ನೀವು ಸಮಾಜಕ್ಕೆ ಬರೋದಿಲ್ಲ. ಅಂದ್ರೆ ಇಲೆಕ್ಷನ್ಗೆ ನೀವು ಅಧ್ಯಕ್ಷರಾದ್ಮೇಲೆ ಒಂದಲ್ಲಿ ಮುಗಿತಾ ಈ ಮರಾಠ ಅಂತ ಹುಟ್ಟಿದ ಮೇಲೆ ಸಮಾಜಕ್ಕೆ ನನಗೆ ಕೊಡುಗೆ ಬೇಕು, ಸಮಾಜದಿಂದ ನನಗೆ ಕೊಡುಗೆ ಇರಬಾರ್ದು. ಎಲೆಕ್ಷನ್ ಮಾಡೋದು ನೀವೇನು ಅಭಿವೃದ್ಧಿ ಕಾರ್ಯ ಮಾಡೋಕ್ಕಿಲ್ಲ, ಅದನ್ನು ನೀವು ಹೇಳಿ. ನಾವೇನು ಮಾಡೋಕತ್ತೇವೆ ನಾವು ಹೇಳಿ. ಮೋದಿ ಸಾಹೇಬ್ರ ಬಗ್ಗೆ ಹೇಳ್ಬೇಕಂತಂದ್ರೆ ವಿಶೇಷವಾಗಿ ಅವರು ಶಿಕ್ಷಣಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ಸಮರ್ಪಕವಾಗಿ ಯೋಜನೆ ರೂಪಿಸೋಣ. ಏನಾದ್ರು ಯೋಜನೆ ಒಳಗಿದ್ರೆ ಹೇಳ್ರಿ, ಮಾಡೋಣ. ಯಾಕಂದ್ರೆ ಎಲ್ಲರೂ ಮಾಡೋದು ಸಮಾಜಕ್ಕೆ. ಅದು ಸಮಾಜ ಬಗ್ಗೆ ಕಳ್ಕಳಿ ಇಡಕ್ಕೆ ಕಲೀರಿ, ಆಮೇಲೆ ಮಾತಾಡ್ರಿ ಸಮಾಜದ ಬಗ್ಗೆ ಬಂದು ನೀವು. ಅವ್ರು ಯಾವಾಗ ಅದನ್ನು ವಿರೋಧ ಮಾಡ್ಕೊಂಡು ಬಂದರು, ನಾವು ವಿರೋಧ ಮಾಡೋರಲ್ಲ, ಸಮಾಜಕ್ಕೆ ಒಳ್ಳೇದು ಮಾಡೋರು. ಹಿಂಗಾಗಿ ಮೋದಿ ಸಾಹೇಬ್ರಿಗೆ ಮೇಲೆ ಹತ್ತಿದ್ರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಮರಾಠ ವಿದ್ಯಾಪ್ರಸಾರಕ ಮಂಡಳಿ ಚುನಾವಣಾ ಪೂರ್ವವಾಗಿ ಸಮಾವೇಶ ಮಾಡ್ತಾ ಇದ್ದೀವಿ. ಈ ಮುಖಾಂತರ ಎಲ್ಲ ಮಹಿಳೆಯರಿಗೂ, ನಮ್ಮ ಸಮಾಜದ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ತಂದೆ ತಾಯಿಗಳಿಗೆ ನಮಸ್ಕರಿಸಿ, ಇವತ್ತು ನಾವಿಲ್ಲಿ ಯಾಕೆ ತಮ್ಮ TV ಮುಖಾಂತರ ಹೇಳಕ್ಕೆ ಬಯಸ್ತೇವೆ ಅಂತಂದ್ರೆ, ನಾವು ಸಮಾಜಕ್ಕೆ ಕೊಟ್ಟೇವೆ ಅಂತ ನಾವು ಪಬ್ಲಿಸಿಟಿ ತೊಗೊಳಲ್ಲ ಯಾರ ಕಡೆಯಿಂದ ರೀ. ಒಂದು ಎಕ್ಸಾಂಪಲ್ ಹೇಳ್ತೇನೆ ನಾನು ನಿಮಗೀಗ. ಸುಮಾರು ಕಡೆ ನಾವು 10 ಲಕ್ಷ ಡೊನೇಷನ್ ಕೊಟ್ಟಿದ್ರಿ. ಒಂದು ಮಸೀದಿ ಇರ್ಬೋದು, ಮರಾಠ ಗುಡಿಗಳು ಇರ್ಬೋದು, ವಿಠೋದರ ಗುಡಿ ಆಗ್ಬೋದು, ಬಸವಂತರ ಗುಡಿ ಆಗ್ಬೋದು, ಎಲ್ಲ ಗುಡಿಗೆ 5 ರಿಂದ 10 ಲಕ್ಷ ನಮ್ಮೂರಾಗ, ಸತ್ತೂರು ಎಲ್ಲ ಕಡೆ ಕೊಟ್ಟಿದ್ದೇವೆ ರೀ. ಇವತ್ತು ತರ್ಸಿಗೊಪ್ಪ ನಾವು ಪ್ರಚಾರಕ್ಕೆ ಬರೋಂಗಿಲ್ಲ. ಇವತ್ತು ಅವ್ರು ಸಮಾಜಕ್ಕೆ ಏನು ಮಾಡ್ಯಾರ ಅಂತ ಕೇಳಬೇಕು ಅಂದ್ರೆ ಇನ್ನೊಂದು ವಿಷಯ ನಾವು ಇಟ್ಟು ದಿವಸ ಹೇಳಿಲ್ಲ. ಸುಮಾರು 3 ವರ್ಷದ ಹಿಂದ್ಗಡೆ ನವಲೂರು ಒಂದು ಕಲ್ಯಾಣ ಮಂಟಪ ಕಟ್ಟಕ್ಕೆ ರೆಡಿ ಮಾಡಿದ್ವಿ. ಅದರ ಪೂರ್ವವಾಗಿ ನಾವು ಒಂದಲ್ಲಿ ಜಾಗ ತೊಗೊಂಡಿವಿ 30 ಗುಂಟೆ. ನಮ್ಮ ಸಮಾಜಕ್ಕೆ ಜಾಗ ಇದ್ದಿದ್ದಿಲ್ಲ, ಮರಾಠ ಸಮಾಜಕ್ಕೆ 3 ಗುಂಟೆ ಇಟ್ಟಪ್ಪ ದೇವಸ್ಥಾನ ಇತ್ತು. ಅಂದ್ರೆ ವಿಠಲ್ ಹರಿಮಂದಿರ 3 ಗುಂಟೆದಲ್ಲಿತ್ತು. ನಾವೆಲ್ಲ ಸಮಾಜದವ್ರು, ಹಿಂದೆಲ್ಲ ಲಿಂಗಾಯತ ಸಮಾಜದವ್ರು ಇದ್ರು, ಅವರಿಗೆಲ್ಲ ನಾನಾಗಿ ರಿಕ್ವೆಸ್ಟ್ ಮಾಡಿಕೊಂಡೆ, ನೋಡಪ್ಪ ನಿಮ್ಮ ಅದಾವು ಜಮೀನು ಕೊಡ್ರಿ, ನಿಮಗೆ ನಾ ಅದ್ರ ಪ್ರೊವಿಷನ್ ಬೇರೆ ಕಡೆ ಮಾಡಿ ಕೊಡ್ತಾರೆ ಅಂದ್ಕೊಳ್ಳಿ. ಎಲ್ಲ ಒಪ್ಕೊಂಡೆ ನಮ್ಮ ಸಮಾಜಕ್ಕೆ 30 ಗುಂಟೆ ಬಿಟ್ಟು ಕೊಟ್ರಿ ಅವ್ರು, ಬೇರೆ ಸಮಾಜದವ್ರು. ಬಿಟ್ಟು ಕೊಟ್ಟ ಮ್ಯಾಗ ನಾವು ಕಲ್ಯಾಣ ಮಂಟಪ ಕಟ್ಬೇಕಂತೇಳಿ ಸಮಾಜ ವತಿಯಿಂದ ಮರಾಠ ಸಮಾಜಕ್ಕೆ ಕಟ್ಬೇಕಂತೇಳಿ ಎಲ್ಲರೂ ಕೂಡಿ ನಾ ಫಸ್ಟ್ ಡೊನೇಷನ್ 10 ಲಕ್ಷ ಕೊಟ್ಟೆ. ಉಳಿಕೆಯವರೆಲ್ಲ 50,000, 1 ಲಕ್ಷ ನಮ್ಮ ಸಮಾಜದವ್ರು ಕೊಟ್ಟರು. 50 ಲಕ್ಷ ಜಮಾ ಆಯಿತು. 50 ಲಕ್ಷ ಜಮಾ ಆದ್ಮ್ಯಾಗ ಫೌಂಡೇಶನ್ ಹಾಕಿದ್ವಿ. ಫೌಂಡೇಶನ್ ಹಾಕಿ ತೊಗೊಂಡ್ಕೊಳ್ಳಿ ಅರವಿಂದ್ ಬೆಲ್ಲದವರು ಬಂದವರು ನಮ್ಮನ್ನು ಕರೆದ್ರು. ಮೋಹನ್ ಅಂತಾರೆ. ನಮ್ಮ ಜೋಡಿ ಭಾಳ ಆತ್ಮೀಯ ಇದ್ದಾರೆ. ಪಕ್ಷಗಳು ಬೇರೆ ಬೇರೆ ಇರ್ಬೋದು, ಬಟ್ ನಮ್ಮ ಜೊತೆಗೆ ಸೋದರತ್ವ ಇದೆ. ಅವ್ರು ನಮ್ಮ ಜೊತೆಗೆ ಮೋಹನ್ ನೀವು ಬೇಡ, ನೀವೆಲ್ಲ ಸಮಾಜದವ್ರು ಕೂಡಿಸು, ನಾನೇನು ಕಲ್ಯಾಣ ಮಂಟಪ ಕೊಟ್ಟು ನೀವು ಹಾಕಿದ್ದು ಸಾಕು, 50 ಲಕ್ಷ ನಾ ಕಟ್ಟಿಕೊಡ್ತೇನೆ ಅಂದ್ಕೊಳ್ಳಿ. ಆಯ್ತು ಸರ್ ಅನ್ನೋದು. ಅದಕ್ಕೆ ಮೊದಲ ಹೆಸರು ಛತ್ರಪತಿ ಶಿವಾಜಿ ಮಹಾರಾಜ್ ಕಲ್ಯಾಣ ಮಂಟಪ ಅಂತ ಇಟ್ಟಿದ್ವಿ. ಅವರು ಬಂದು ಎಲ್ಲರನ್ನೂ ನಮ್ಮ ಮರಾಠ ಸಮಾಜದವ್ರ ಕಡೆ ಎಲ್ಲರನ್ನೂ ಕುಡಿಸಿದ್ವಿ. ನಮ್ಮ ಹೋಟೆಲ್ನಲ್ಲೇ ಕುಡಿಸಿದ್ವಿ ರೀ. ಕುಡಿಸಿದ ಮ್ಯಾಗ ಅವ್ರು ಅಂದರು, ನಮ್ಮ ಸಮಾಜದವ್ರು ಬ್ಯಾಡ್ರಿ, ಎಲ್ಲ ಅವ್ರದ್ದೇ ಕತೆ. ಅಂದರೆ ನಾ ಮತ್ತೆ ಕಂಡೀಷನ್ ಮಾಡಿದ್ದೆ ಅವ್ರಿಗೆ, ಇಲ್ಲಪ್ಪ ನಮ್ಗೆ ಕೊಡ್ತಾರೆ, ಎಲ್ಲ ಆಡಳಿತ ಮಂಡಳಿ ನಮ್ದು ಅಂದ್ಕೊಳ್ಳಿ. ಆಯ್ತು ಅಂತ ಹೇಳಿದ್ರು. ಸುಮಾರು 2.5-3 ಕೋಟಿ ಕೊಟ್ಟ ಅವ್ರಿಗೆ ದುಡ್ಡು ಹಾಕಿ, ನಮ್ದು 50 ಲಕ್ಷ ಅಲ್ಲ ಅವ್ರು ಹಾಕಿ ಇವತ್ತು ಕಲ್ಯಾಣ ಮಂಟಪ ರೆಡಿ ಇದೆ. ಮರಾಠ ಸಮಾಜಕ್ಕೆ ಏನು ಮಾಡ್ಯಾವಂತ ಈ ತಮ್ಮ ಮುಖಾಂತರ ಹೇಳಕ್ಕೆ ಬಯಸತ್ತನ್ರಿ. ನಾ ಬೇರೆ ಉದ್ದೇಶ ಇಲ್ಲ. ಅದರ ಸಮಾಜಕ್ಕೆ ಮಾಡಿ ನಾವು ಒಂದು ಗಾದೆ ಮಾತಿದೆ, ಬೆಕ್ಕ ಕಣ್ಣು ಮುಚ್ಚು ಒಂದು ಹಾಲು ಕುಡಿತೈತೆ. ಅಂದ್ರೆ ನಮಗೆ ತೋರಿಸೋದು ಬೇಕಾಗಿಲ್ಲ, TV ಮುಂದೆ ಬರೋದು ಬೇಕಾಗಿಲ್ಲ. 20 ಲಕ್ಷ ಕೊಟ್ಟಿದ್ದು ಇವ್ರಿಗೆ ಕೇಳಬೇಕ್ರಿ. ಬಿಲ್ಡಿಂಗ್ ಕಟ್ಟಿಸ್ಕೊಟ್ಟೆ ಅಲ್ಲೇ ಅವ ML ಪವರ್ ಹೇಳ್ತಾರಲ್ಲೇ,
ಏನೋ ಕೊಟ್ಟ ಇವರು ಒಂದು ಚೆಕ್ ಸಹಿ ಮಾಡಕ್ಕೆ 500 ರೂಪಾಯಿ ಕೇಳ್ತಿದ್ರು. ನಾನಾ ಶೇಖರ್ ಚೇರ್ಮನ್ ಮಾಡಿದ್ರು ಅವ್ರಿಗೆ. ಇಲ್ಲೇ ನಮ್ಮ ಫಸ್ಟ್ 2010 11ರಾಗ ಆರಿಸಿ ಬಂದಾಗ ಅವ್ರನ್ನ ಚೇರ್ಮನ್ ಮಾಡಿದ್ದು ನಾವು ಒಳ್ಳೆ ಮನುಷ್ಯರಂತೆ. ಇವರು ದುಷ್ಟ ಶಕ್ತಿಗಳೇ ಹೊಣ ತಗೊಂಡು ಈಗ ಗೊತ್ತಾಗಿದೆ. ಆಮ್ಯಾಗ ನಾವು ಓವರ್ ಕಾನ್ಫಿಡೆನ್ಸ್ ಇತ್ತು, ನಾವು ಆರಿಸಿ ಬರ್ತೇವೆ ಬಿಡ ಅಂತೇಳಿ ಇವರು ಕೆಲವೊಂದು ಕುತಂತ್ರದ ನಾವು ಸೋತ್ವಿ. ಅವಾಗ 15-20 ಓಟಿಂದ ಸೋತ್ವಿ. ಆಯ್ತು ಬಿಡ್ರಿ, ಅದಾಗಿ ಹೋತು ಅಂತೇಳಿ. ಅಂದ್ರೆ ನಾವು ಸಮಾಜಕ್ಕೆ ಏನು ಮಾಡೇವಿ, ಭಾಳ ಸಮಾಜಕ್ಕೆ ನಾನು ಮರಾಠ ಸಮಾಜ ಅಲ್ದ ನಮ್ಮ ಬಂಧುಗಳು, ನಮ್ಮ ಈಗ ಅಣ್ಣತಮ್ಮರ ತಾಯಿಗಳು ಏನದಾರ ಅವ್ರನ್ನ ಬಿಟ್ಟು ಮತ್ತೆ ಬೇರೆ ಜಾತಿ ಒಳಗೆ ಇವ್ರ ಮೊರೆ ಏನದ ಅಂತ ಎಲ್ಲರಿಗೂ ಗೊತ್ತಿದೆ. ಇವ್ರು ನನ್ನ ಬಗ್ಗೆ ಅಪಪ್ರಚಾರ ಮಾಡಿದವ್ರು ನಮ್ಮ ಬಗ್ಗೆ ಇಲ್ರಿ. ನಾವು ಕೊಡಗೈ ಮನುಷ್ಯ ಅದಾನ ಬಿಡ್ರಿ, ಅವನ ಬಗ್ಗೆ ಏನು ಹೇಳ್ತಾರಂತ ಆಲ್ರೆಡಿ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅಪಪ್ರಚಾರ ಮಾಡಬಾರ್ದು. ಎಲ್ಲರೂ ನಾವು ಸಮಾಜ ಸಂಬಂಧ ಈಗ ಇಲೆಕ್ಷನ್ ಇರ್ತೈತೆ 15 ವರ್ಷ ನಾವು ವೈರಿಗಳು. ನನ್ನ ಅಪೋಸ್ ಅವರು, ಅವ್ರ ಅಪೋಸ್ ನಾವು ಮತ್ತೆ ಈಗ ಅವ್ರಿಗೆ ಇನ್ನೊಂದು ಚಾಲನೆ ಮಾಡ್ತಾರೆ. 5ನೇ ತಾರೀಕಿಗೆ ರಾತ್ರಿ 10 ಗಂಟೆಗೆ ನಮ್ಮದು ಸೂರ್ಯನ ಧ್ವಜ ಅಲ್ಲೇ ಮಂಡಳದಾಗ ಹಾರಿಸ್ತೇವೆ ಅಂತ ಹೇಳ್ತಾರೆ. ಕನ್ನಡ ಸಮಾಜ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ಹೇಳೋದಂದರೆ ಜುಲೈ 5ನೇ ತಾರೀಕು 2026ರಂದು ಎಲ್ಲರೂ ಸೂರ್ಯನ ಗುರುತಿಗೆ ಮತ ಹಾಕಿ ಇವೊಮ್ಮೆ ನಮ್ಮ ಸೂರ್ಯನ ಚಿಹ್ನೆ ಅಗ್ನಿ ವಿಜೃಂಭಣೆಯಿಂದ ಗೆಲ್ಲಿಸಿ ಧ್ವಜ ಹಾರಿಸಂತ ಅಧ್ಯಕ್ಷ ಹೇಳಿದ್ದಾರೆ. ಹಂಗೆ ಧ್ವಜ ಹಾರಿಸೋಂಗಾಗಲಿ ಅಂತ ಎರಡು ಮತ ವಿದ್ಯಾಪ್ರಸಾರಕ ಮಂಡಳ ಚುನಾವಣೆ 2026 ಈಗಾಗಲೇ 5ನೇ ತಾರೀಕು ಜುಲೈ 5ರಂದು ಮತದಾನ ಇದೆ. ನಮ್ಮ ಸೂರ್ಯನ ಚಿಹ್ನೆಗೆ ಎಲ್ಲರೂ 15 ಓಟ್ಗಳು ಬರ್ತಾವೆ. 15 ಓಟ್ಗಳನ್ನು ಮತ ನೀಡಬೇಕಾಗಿ ವಿನಂತಿಸ್ತೇವೆ. ಯಾಕಂದ್ರೆ ನಾವು ಸಮಾಜ ಬಾಂಧವರಲ್ಲಿ ಬೇರೆ ಏನೂ ಕೇಳುದಿಲ್ಲ. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಬಾರಿ ನಮ್ಮನ್ನ 2 ಸಾರಿ ಆದರೂ ನೀವು ಅವ್ರಿ ಬಹುಮತದಿಂದ ಆರಿಸಿರಿ. ಯಾಕೆ ಆರಿಸಿರಿ ಅಂತಂದ್ರೆ ಅಲ್ಲಿ ಮಾಡಿರೋ ಒಂದು ಡೆವಲಪ್ಮೆಂಟ್ ಬಗ್ಗೆ ನೀವೆಲ್ಲ ನೋಡಿರಿ. ನಾವೇನು ಹೇಳೋದಿಲ್ಲ, ಯಾಕಂದ್ರೆ ಆ ಪ್ರಕಾರ ಅಲ್ಲಿ ಡೆವಲಪ್ಮೆಂಟ್ ಆಗಕತ್ತಾವ. ನೀವು ಆ ಡೆವಲಪ್ಮೆಂಟ್ ಅಭಿವೃದ್ಧಿಗೆ ಸಾಥ್ ಕೊಡ್ರಿ ಅಂತೀನಿ. ಯಾಕಂದ್ರೆ ಈಗ ಇಲ್ಲ ಸಲದ ಯಾಕಂದ್ರೆ ಆರೋಪ ಮಾಡ್ತಿರ್ತಾರೆ, ಪ್ರತ್ಯಾರೋಪ ಮಾಡ್ತಾರೆ. ಯಾಕಂದ್ರೆ ಒಬ್ಬೊಬ್ಬರಿಗೆ ಅದು ಗೌರವ ಅನ್ಸೋಂಗಿಲ್ಲ. ಯಾಕಂದ್ರೆ ನಾವು ಅವ್ರ ಬಗ್ಗೆ ಹೆಸರು ತಗೊಳ್ಳಲ್ಲ. ಯಾಕೆ ಈಗ ನಮ್ಮ ಮಾಜಿ ಅಧ್ಯಕ್ಷರೇನ ಅಂತೀವಿ ನಾವು ಅವ್ರಿಗೆ. ಯಾಕಂದ್ರೆ ಸಮಾಜರೇ ಇದೆ. ನಾವು ಅಲ್ಲಿ ಇಲ್ಲ ಅಂದ್ರೆ ಸಮಾಜ ಉಳಿತದೆ. ಅದನ್ನ ಒಂದು ಸ್ವಲ್ಪ ತಿಳ್ಕೊಬೇಕಾಗ್ತೈತಿ. ಇವು ಯಾರ್ದೋ ಮಾತು ಹೇಳೋದು ಅಲ್ಲಿ ಆಗೈತಿ ಇಲ್ಲಾಗೈತಿ. ಯಾಕಂದ್ರೆ ಈ ಜನರಲ್ ಬಾಡಿ ಅಂತ ಇರ್ತಕ್ಕ ಜನರಲ್ ಬಾಡಿ ಬಗ್ಗೆ ಗುರುತಿರ್ಬೇಕಾಗ್ತೈತಿ. ಸರ್ವಸಾಧಾರಣ ಸಭೆ ಅಂದ್ರೆ ಏನು, ಟರಾವ್ ಅಂದ್ರೆ ಏನು, ಅದ್ರ ನಡವಳಿಕೆ ಅನ್ನೋದನ್ನ ಮೊದಲು ಅರ್ಥಕೊಳ್ಬೇಕಾಗ್ತೈತಿ. ಸರ್ವಸಾಧಾರಣ ಸಭೆಗೂ ಬರುವುದಿಲ್ಲ. ಒಂದೇದು ಲೆಕ್ಕಪತ್ರವನ್ನು ಕೊಟ್ಟಾಗ್ತದೆ. ಈಗ ಅದಕ್ಕೆ ಜೈ ಅನ್ನೋದು ಮೊದಲಲ್ಲಿ, ಹೊರಗೆ ಬಂದ ಮೇಲೆ ಅವು ವ್ಯವಹಾರ ಅನ್ನೋದು ಇವೆಲ್ಲ ಇದು ಶೋಭೆ ತರುವಂಥದ್ದಲ್ಲ ಸಮಾಜಕ್ಕೆ. ಯಾಕಂದ್ರೆ ನಾವೊಬ್ಬ ನಿಮ್ಮ ಸಮಾಜದ ಅಧ್ಯಕ್ಷ ಅಂತ ಹೇಳ್ಕೊಂಡು ಅಡ್ಡಾಡೋದ್ನಾಗ ನಮಗೆ ಮುಜುಗರ ಆಗ್ತದ. ನೀವು ಹೇಳ್ತೀರಿ ಅದೇ ಅಲ್ಲಿ ವ್ಯವಹಾರ ಎಲ್ಲೈತ್ರಿ ಯಾವ ವ್ಯವಹಾರ ಸತತ ಈ ಮರಾಠ ಇತಿಹಾಸದಾಗನ ಟೋಟಲಿ 2020ರಿಂದ 26ವರೆಗೆ ಲೆಕ್ಕ ಕೊಟ್ಟವಂತ ನಾವೇ ಕಾರ್ಯದರ್ಶಿಯಾಗಿ ನಾನು ಮಾಡ್ತೇನೆ. ನನ್ನ ಹೆಸರು ರಾಜು ಬಿರ್ಜನ್ ಅವ್ರು ಅಂತೇಳಿ. ಇಲ್ಲಿ ನಾನು ಸಿವಿಲ್ ಇಂಜಿನಿಯರ್ ಪದವೀಧರ. ಯಾಕಂದ್ರೆ ಮೋರೆ ಸಾಹೇಬರ ಒಂದು ಅಭಿವೃದ್ಧಿ ಮೆಚ್ಚಿ ಅವ್ರು ನಮ್ಮನ್ನ ಕರ್ಕೊಂಡು ಬಂದ್ರಿ. ಇಲ್ಲಿ ಆ ಪ್ರಕಾರನ ಅಭಿವೃದ್ಧಿ ಕಾರ್ಯಗಳು ಆಗ್ಯಾವಲ್ಲಿ. ಯಾಕಂದ್ರೆ ಒಳಗೆ ಬಂದು ನೋಡಿದಾಗ ನೀವು ಹಳೆಯ ಈಗ ಆಲ್ರೆಡಿ ಅಲ್ಲೆಲ್ಲ ಡಿಸ್ಪ್ಲೇ ಆಗತ್ತಾವ ನಿಮ್ಗೆ ಮರಾಠ ಸಮಾಜ ಏನಿತ್ತು ಅಂತೇಳಿ. ಯಾಕಂದ್ರೆ ಆ ಸ್ಕೂಲಿನ ವಿದ್ಯಾರ್ಥಿ ಕೂಡ ನಾನು. ಯಾಕಂದ್ರೆ ನಾನು ಅಲ್ಲಿ ಕೆಳಗಡೆ ಪಳಿಯಲ್ಲಿ ಕುಂತು ಅಭ್ಯಾಸ ಮಾಡ್ದಾವ. ಈಗ ನಮ್ಮ ಸಮಾಜಕ್ಕೆ ನಮ್ಗೊಂದು ಅವಕಾಶ ಸಿಗ್ತದೆ. ಈ ನಮ್ಮ ಅಧ್ಯಕ್ಷರು ಅದೇ ಸಮಾಜದ ಆ ಮಂಡಳದ ಇವರು ವಿದ್ಯಾರ್ಥಿ ಕೂಡ ಅವ್ರನ್ನ ಆಸೆಯನ್ನು ನನಸು ಮಾತಾಡ್ತಾವೆ. ಯಾಕ್ರಿ ಬಡವ್ರಿಗೆ ಇದು ಮಾಡಾಕತ್ರಿ? ಯಾಕಂದ್ರೆ ಈಗೇನು ಯುವಕರು ಬರ್ತಾ ಇದಾರೆ. ಯಾಕಂದ್ರೆ ನಮ್ದೆಲ್ಲ ಆಯ್ತು. ಈಗ ನಾವೆಲ್ಲ ಒಂದೇನೋ ಕಷ್ಟಪಟ್ವಿ ಕಲ್ತೀವಿ, ಒಂದೇನೋ ಒಂದು 4 ಮಂದಿ ಕೊಡೋ ಹಾಗೆ ಆಗೇವಿ. ನೀವು ಆಗಿರಿ, ಅದನ್ನು ಉಪಯೋಗ ಮಾಡ್ರಿ ಸಮಾಜಕ್ಕೆ. ಇದೆಲ್ಲ ಸಲದ ಹೇಳಿ ಈಗ ಯುವಕರು ಬರ್ತಾ ಇದಾರೆ. ಯುವಕರ ಪ್ರೇರಣೆ ಕೊಡೋಣ. ಈಗ IAS IPS ಅದು ಮಾಡ್ತಾರ ಟ್ರೈನಿಂಗ್ ನೀವು ಮಾಡಕ್ ಸಾಧ್ಯ ಇದೆ ಏನ್ರಿ? ಅದು ಟ್ರೈನಿಂಗ್ ತರ್ಬೋದು ನಾವು. ನಮ್ ಸಾಧ್ಯ ಅದನ್ನು ಮಾತಾಡೋಣ. ಯಾಕಂದ್ರೆ ಈಗ ತೊಗೊಂಬಂದೇವ್ ನಾವು ನಮ್ಮ ಕಡೆಯಿಂದ ಆಗದಷ್ಟು ತೊಗೊಂಡು ಇಲ್ಲಿವರೆಗೆ ನೋಡ್ರಿ LKG ಹಿಡಿದು PG ವರೆಗೆ ಆಗೈತಿ. ಇಂಗ್ಲೀಷ್ ಮೀಡಿಯಂ ಬಂದು ನೋಡ್ಬರ್ರಿ. ನೀವು ಇದ್ದಾಗ ಬರೀ 13 ವಿದ್ಯಾರ್ಥಿಗಳು ಇಟ್ಟು ಬಂದ್ ಮಾಡಾಕತ್ತಿದ್ರಿ. ಅದನ್ನ ನಾವು ತಗೊಂಡು ನಮ್ಮ ಕಡೆ ತಗೊಂಡು ಅದನ್ನ ಇವತ್ತು 180 ವಿದ್ಯಾರ್ಥಿಗಳ ಅದು ಧಾರವಾಡದಲ್ಲಿ ಒಂದು ಹೆಸರು ಅದ ಶಿವಾಜಿ ಕಾಲೇಜ್ ಅಂತ ತಗೊಳ್ರಿ. ನೀವು ಪದವಿ ತಗೋರಿ, ಪದವಿ ಪೂರ್ವ ತಗೋರಿ, PG ತಗೋರಿ. ಅಲ್ಲಿ ಶಿಕ್ಷಣ ನೋಡ್ರಿ. ಇತಿಹಾಸದ ಮೊದಲ ಬಾರಿಗೆ, ಯಾಕಂದ್ರೆ ನಾನು ಅಲ್ಲಿ SLC ಆಗಿರೋದ್ರಿಂದ ಮೊದಲ ಬಾರಿಗೆ 100% ಇತಿಹಾಸ ರಿಸಲ್ಟ್ ಆಗಿದೆ. ಅದಕ್ಕೆ ಈ ರೀತಿ ಅಪಪ್ರಚಾರ ಮಾಡೋದು ನಿಮ್ಗೆ ಸಲ್ಲೋದಲ್ಲ. ಯಾಕಂದ್ರೆ ನೀವೇನು ನಮ್ಗೇನು ಇಲ್ಲ. ಯಾಕಂದ್ರೆ ನಾವಿರೋದಿಲ್ಲ. ನಾವು ಮಾಡಿದ ಕಾರ್ಯಗಳು ಅಲ್ಲಿ ಉಳಿತಾವ. ಅದಕ್ಕೆ ಈ ನೀವೆಲ್ಲರಿಗೂ ನಾನು ವಿನಂತಿ ಮಾಡಕ್ ಹೇಳ್ತೀನಿ. ನೀವು ಇಲ್ಲ ಸಲದ ಹೇಳೋದು ಅದನ್ನೆಲ್ಲ ಹೇಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ನೀವು GB ಬಂದಿರಿ. ಯಾಕಂದ್ರೆ ಅವೆಲ್ಲ ನಮ್ಮ ಕಡೆ ಪುರಾವೆ ಇದಾವ. ಅಲ್ಲೆಲ್ಲ ಜೈ ಅಂತೀರಿ. ಹೊರಗಡೆ ಬಂದು ನೀವೇನಂತೀರಿ ಅವು ವ್ಯವಹಾರ ಅಂತೀರಿ. ಅದೇನದು ನಮ್ಗೆ ಇನ್ನೂ ಮಟ್ಟ ತಿಳಿತಾ ಇಲ್ಲ. ಯಾಕಂದ್ರೆ ಪ್ರಜ್ಞಾವಂತ ಮತದಾರರು ಇದಾರೆ. ಮತ್ತೆ ನಾವು ನಮ್ಮ 6 ವರ್ಷದ ಅವಧಿಯೊಳಗೆ ನಾವೇನ್ ಮಾಡೀವಂತ ಧಾರವಾಡದ ಚೇರ್ ತುಂಬ ನಾ ಮರಾಠ ಜನ ನೋಡೇನಿ. ಬಹಳ ಒಂದು ಹಿಂದುಳಿದ ಜನ. ಯಾಕಂದ್ರೆ ನಮ್ಗೆ ಏನೂ ಮಾಡಕ್ ಆಗಿಲ್ಲ. ಅದ್ರ ಪ್ರಮಾಣ ತರಕ ಪ್ರಯತ್ನ ಮಾಡೀವಿ. ಭಾಳ ನಾವು ತಂದೀವಿ. ಒಂದು 5ರಿಂದ 10% ಅಷ್ಟೇ ತಂದೇವಿ. ಅದಕ್ಕೆ ನಾನು ಕಳಕಳಿಯಿಂದ ಯುವ ಜನರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸಾಕಷ್ಟು ಯುವಕರು ಮರಾಠ ಸಮಾಜಕ್ಕೆ ಬರ್ರಿ. ಯಾಕಂದ್ರೆ ತಮಗೆ ಅವಕಾಶಗಳು ಭಾಳ ಅದಾವಲ್ಲಿ. ಆ ಅವಕಾಶಗಳನ್ನ ಸದುಪಯೋಗ ಮಾಡ್ರಿ. ಎಲ್ಲರಿಗೂ ವಿದ್ಯಾರ್ಥಿಯನ್ನು, ಯಾಕಂದ್ರೆ ಶಿಕ್ಷಣವೇ ಶಕ್ತಿ. ಶಿಕ್ಷಣದ ಮುಂದೆ ಏನೂ ಇಲ್ಲ. ಆ ಶಿಕ್ಷಣ ಮಾಡ್ದಾಗ ಪೂರಕ ವಾತಾವರಣ ಮಾಡೀವಿ. ನಾವು ಡಿಜಿಟಲ್ ಲೈಬ್ರರಿ ಇಟ್ಟೇವಿ. ನಾವು ಲಾಸ್ಟ್ ಎಲ್ಲ ಹೇಳ್ದಂಗನ KS IAS ಯಾರು ಸ್ಟಡಿ ಮಾಡೋರು ಉಚಿತವಾಗಿ ನಾವು ಲೈಬ್ರರಿ ಇಟ್ಟೇವಲ್ಲಿ.
ರಾತ್ರಿ 10 ಗಂಟೆ ಒಳಗೆ ಇರ್ತದೆ. ಅಲ್ಲಿ ನಿಮಗೆ ಬೇಕಂದ್ರೆ ಡಿಜಿಟಲ್ ಆಗಿ ನೀವು ಬೇಕಂದ್ರೆ ನಿಮ್ಮ ಲ್ಯಾಪ್ಟಾಪ್ ತರ್ಬೋದು, ಬೇಕಂದ್ರೆ ನಾವು ಅದನ್ನು ಪ್ರೊವಿಷನ್ ಮಾಡಿಕೊಡ್ತೀವಿ. ಅಲ್ಲಿ ಹಚ್ಕೊಂಡು ನೀವು ಮಾಡ್ರಿ, ಅವನ್ನೆಲ್ಲ ಅವಕಾಶ ಮಾಡೇವಿ. ಯಾಕಂತಂದ್ರೆ ಇವು ಈಗ ನಾನು ಬಂದ ಮೇಲೆ ಈಗ ಯಾಕಂದ್ರೆ 3 ವರ್ಷ ನಾವು ಒಂದು ಕಾರ್ಯಕ್ರಮಕ್ಕೂ ನೀವು ಬರೋದಿಲ್ಲ, ಯಾವುದೇ ಒಂದು ಕಾರ್ಯಕ್ರಮ ಕರೆದ್ರೆ ನೀವು ಸಮಾಜಕ್ಕೆ ಬರೋದಿಲ್ಲ. ಅಂದ್ರೆ ಇಲೆಕ್ಷನ್ಗೆ ನೀವು ಅಧ್ಯಕ್ಷರಾದ್ಮೇಲೆ ಹೋದ್ಮೇಲೆ ಮುಗಿತಾ, ಸಮಾಜನ ಮುಗಿತಾ ಇದು. ಮತ್ತೆ ನಿಮ್ಗೆ ಯಾಕೆ ಸಮಾಜಕ್ಕೆ ಅಧ್ಯಕ್ಷ ಮಾಡಿರ್ತಾರೆ? ಬರಬೇಕು, ಪ್ರತಿಯೊಂದು ಕಾರ್ಯಕ್ರಮ ಬರಬೇಕು. ಹೊರತು ಇವು ಇಲೆಕ್ಷನ್ ಬರ್ತಾ ಹೋಗ್ತಾವ, ಸಮಾಜ ಅನ್ನೋದು ಇರ್ತದೆ. ಅದಕ್ಕೆ ದಯವಿಟ್ಟು ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ, ಸರ್ ಇಲೆಕ್ಷನ್ ಮಾಡೋಣ. ನೀವೇನು ಅಭಿವೃದ್ಧಿ ಕಾರ್ಯ ಮಾಡತ್ತಿರಲ್ಲ ಅದನ್ನ ನೀವು ಹೇಳಿ, ನಾವೇನು ಮಾಡಕತ್ತೀವಲ್ಲ ನಾವು ಹೇಳಿ. ಸುಮ್ಮನೆ ಅದು ಹೇಳಿದ್ರಿ ಸಿವಿಲ್ ಇಂಜಿನಿಯರ್ ಈಗ ಎಷ್ಟು ಸ್ಕ್ವೇರ್ ಫೀಟಿಗೆ ಏನು ರೇಟ್ ಬಂದು ನಿಮ್ಗೆ ಏನಾದ್ರು ಗುರ್ತಿದೆ? ಏನೂ ಕಲ್ಪನೆ ಇಲ್ಲ ನಿಮ್ಗೆ ಏನೂ ಕಲ್ಪನೆ ಇಲ್ಲ. ಮರಾಠ ಇತಿಹಾಸದಾಗ ಒಂದು ಇತಿಹಾಸ ಸೃಷ್ಟಿದವರು ಎನ್ ಮೋರೆ ಅವರು. ಸುಮಾರು ಬರೀ 6 ವರ್ಷಗಳ ಒಂದು 24,000 ಸ್ಕ್ವೇರ್ ಫೀಟನ್ನು ಚದುರೋಡಿ ಕಟ್ಟಡ ಕಟ್ಟರಲ್ಲಿ ಬರಹತ್ತು ಈಗ ಆಸ್ತಿ ಮಾಡ್ಯಾವಲ್ಲಿ, ಕೋಟ್ಯಾನುಗಟ್ಲೆ ಬರುವ ಆಸ್ತಿ ಮಾಡ್ಯಾವಿ. ಅದ್ರ ಬಗ್ಗೆ ಇದನ್ನ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅಧ್ಯಕ್ಷರ ಯಾವಾಗಲೂ ಒಂದು ಆ ರೀತಿ ಒಳಗೆ ಅಭಿವೃದ್ಧಿ ಮಾಡ್ಕೊಂಡು ಬಂದಾರ. ಇವು ಸರ್ವ ಜನಾಂಗದ ನಾಯಕರವ್ರು. ಇವತ್ತಲ್ಲ ನೀವು ಎನ್ ಮೋರೆಯವ್ರ ಬಗ್ಗೆ ಒಂದೇನೋ ಹೇಳ್ತಾ ಇದ್ರಿ, ಆ ಮಾಡಿದ್ರು ಇದು ಮಾಡಿದ್ರು, ಯಾರೋ ಒಬ್ರು ಅದನ್ನ ಮಾಡಿದ್ರು, ಇದು ಯಾವುದೂ ಇಲ್ಲ. ಅಲ್ಲಿ ಒಳಗಡೆ ಬಂದಾಗ ಗೊತ್ತದ. ಅದ್ರೊಳಗೆ ಮತ್ತೆ ನೀವು ಒಂದು ಕಿಮ್ಮರ್ಲ ಅನ್ಬಾರ್ದದ. ಯಾಕಂದ್ರೆ ನೀವು ಅಲ್ಲಿ ಆಡಳಿತ ಮಾಡಿ ಹೋದವ್ರು, ಅಲ್ಲಿ ಏನದ, ಯಾಕಂದ್ರೆ ನಿಮ್ಮ ಜೊತೆಗೆ ಸೆಕ್ರೆಟರಿ ಅದಾರ, ಚೇರ್ಮನ್ ಅದಾರ, ಅಲ್ಲಿ ಕೂಡ್ರಿ ಅಲ್ಲಿ ಏನು ಮಾಡಕ್ ಸಾಧ್ಯ ಐತೆ ಅನ್ನೋದು ಅವ್ರಿಗೆ ಗುರ್ತದ. ತಿಲ್ ಸಲದ ಮಂದಿಗೆ ಅಪಪ್ರಚಾರ ಮಾಡೋದು ತಪ್ಪು. ಮತ್ತೆ ಇದರಿಂದ ನಿಮ್ಮ ಗೌರವನ ಕಳ್ಕೋತೀರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಎಲ್ಲ ಮತದಾರರಲ್ಲಿ ಒಂದೇ ವಿನಂತಿ ನೋಡ್ರಿ, ಇದು ವಿದ್ಯಾಭ್ಯಾಸ ಸಂಬಂಧ ನಾವೊಂದು ಹೋರಾಟ ಅದ, ಇನ್ನೂ ಮಾಡಕತ್ತೀವಿ, ಇನ್ನೂ ಬಹಳ ಮಾಡೋದದ. ಯಾಕಂದ್ರೆ ಈಗ ಒಂದು ಸಣ್ಣ ಪ್ರಮಾಣದ ಮಾಡಕ್ ದೊಡ್ಡ ಪ್ರಮಾಣದ ಒಂದು ಅಭಿವೃದ್ಧಿ ಹಮ್ಮಿಕೊಂಡಿವಿ. ಈಗ ತಾವೆಲ್ಲ ಸಾಥ್ ಕೊಡ್ಬೇಕು. ಯಾಕಂದ್ರೆ ಈಗ ನಮ್ಮ ವಿದ್ಯಾರ್ಥಿಗಳು ನಾವು ಬರೀ ಇವ್ರು ಟೀಕೆ ಮಾಡುವಾಗ ಹೊಂಟಾರ ಇವರು, ಅದ್ರ ವಿದ್ಯಾರ್ಥಿ ಸಂಬಂಧ ಏನೂ ಮಾಡಲಿಲ್ಲ ಯಾರು. ಈಗ ಅದನ್ನ ನಾವು ಮಾಡ್ತಾ ಇದ್ದೇವೆ. ಈಗ SLC ಪೂರ್ವೊಳಗೆ ಯಾರು ಈಗ ಅಭ್ಯಾಸದಲ್ಲಿ ಯಾರು ಫೇಲ್ ಆಗಿದ್ದಾರೆ ಅವ್ರಿಗೆ ಪಾಸ್ ಆಗೋದಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವ್ರೆಲ್ಲ ಮತ್ತು ಗ್ರಾಮೀಣ ಆರ್ಥಿಕದಿಂದ ಬಳಲಾಕತ್ತಾರ ಅವ್ರನ್ನೆಲ್ಲ ಈಗ ಅವ್ರ ಸಂಬಂಧನ ಒಂದು ಹಾಸ್ಟೆಲ್ ತಗೊಂಡೇವಿ ನಾವು. 14 ಗುಂಟೆ ನಮ್ಮ ಮಾನ್ಯ ಸಚಿವರು ಸಂತೋಷ್ ಲಾಡ್ ಅವರು ಜೊತೆ ಮಯೂರ್ ಮೋರೆ ಅವರ ಒಂದು ಪ್ರಯತ್ನದಿಂದ ನಮಗೆ 1,11,00,000 ಇದ್ದಿದ್ದು ಬರೀ 11 ಲಕ್ಷ ರೂಪಾಯಿ ಆ ಜಗ ಕೊಡ್ಸ್ಯಾರ. ಅದಾಗ 2,95,00,000 ರೂಪಾಯಿ ಒಂದು ಎಸ್ಟಿಮೇಟ್ ಹಾಕೊಂಡೇವಿ. ಆ ಪ್ರಕಾರ ಅದ್ರ ಬಗ್ಗೆ ಆಲ್ರೆಡಿ ಈಗ ದೇಣಿನೂ ಘೋಷಣೆ ಆಗಿದೆ. ಲಾಡ್ ಅವ್ರ ಸಮೇತ 1,25,00,000 ರೂಪಾಯಿ ಕೊಡ್ತೇನೆ ಅಂತ ಹೇಳ್ಯಾರ. ಮತ್ತು ಮಹಾನಗರ ಪಾಲಿಕೆ ಎಲ್ಲರೂ 40 ಲಕ್ಷ ರೂಪಾಯಿ ನಮ್ಮವ್ರು ಕೊಡ್ತೇನೆ ಅಂದಾರೆ, ಮೇಯರ್ ಅವ್ರು ಕೊಡ್ತೇನೆ ಅಂದಾರೆ. ಮತ್ತು ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಕ್ಕೆ ಹಣದ ಒಳೆನ ಹರಿದು ಬರ್ತಾ ಐತಿ. ನೋಡಿ ಎಲ್ಲರೂ ಕೂಡೋಣ, ಸಮರ್ಪಕವಾಗಿ ಯೋಜನೆ ರೂಪಿಸೋಣ. ಏನಾರ ಯೋಜನೆ ಒಳಗಿದ್ರೆ ಹೇಳ್ರಿ, ಮಾಡೋಣ. ಯಾಕಂದ್ರೆ ಎಲ್ಲರೂ ಮಾಡೋದು ಸಮಾಜಕ್ಕೆ. ಇದನ್ನ ಮಾಡಿ ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆ ಆ ತುಳಜಾಭವಾನಿ ಒಂದು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳ್ತಾ ಯಲ್ಲಪ್ಪ ಜಾಧವ್, ವಾರ್ಡ್ ನಂಬರ್ 2 ಮಾಳಮಾಡಿ ಇಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೇನೆ. ನಮ್ಮ MN ಮೋರೆ ಗ್ರೂಪಿಗೆ ಸೂರ್ಯನ ಇದಕ್ಕೆ 15 ಮತವನ್ನು ಎಲ್ಲ ಬಾಂಧವರು ವೋಟ್ ಹಾಕಿ ಆರಿಸಿ ತರಬೇಕಾಗಿ ತಮ್ಮಲ್ಲಿ ಕಳಕಳಿ ನಿಂತು. ನಂಬರ್ 1 ಮಾತಾಡೋದು. ಈಗ ಬರುವ 5ನೇ ತಾರೀಕಿಗೆ 8:30ರಿಂದ 4 ಗಂಟೆವರೆಗೆ ಮತದಾನ ಇರ್ತದೆ. ಎಲ್ಲ ಅಭ್ಯರ್ಥಿಗಳು ಬಂದು, ಮರಾಠ ಸಮಾಜದ ಎಲ್ಲ ಅಭ್ಯರ್ಥಿಗಳು ಬಂದು ಸೂರ್ಯನ ಗುರ್ತಿಗೆ ಓಟ್ ಹಾಕ್ಬೇಕಂತ ಕೇಳ್ಕೊತೀವಿ. ಇನ್ನೊಂದು ಏನಂದ್ರೆ, ಯಾರು ಮೆಂಬರ್ಶಿಪ್ ಅದಾರ ಅವ್ರಷ್ಟ ಬಂದು ಗಲಾಟೆ, ಯಾರೂ ಬಂದು ಗಲಾಟೆ ಮಾಡಲ್ದಂಗೆ ಸೂರ್ಯನ ಗುರ್ತಿಗೆ ಓಟ್ ಹಾಕಿ ನಮ್ಮ ಮೋಹನ್ ಮೋರೆ ಅವ್ರ ಬನಕ್ಕೆ 15 ಮಂದಿ ಆರಿಸ್ತಿರ್ಬೇಕಾಗಿ ಕೇಳ್ಕೊತೀವಿ. ನಮಸ್ಕಾರ, ವಿನಾಯಕ್ ಸಾವಂತ್ ಅಂತೇಳಿ ವಾರ್ಡ್ ನಂಬರ್ 10ರಿಂದ ಅಭ್ಯರ್ಥಿಯಾಗಿ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇದ್ದೇನೆ. 2020ರ ಚುನಾವಣೆ ಒಂದು MN ಮೋರೆ ಅವರ ಅಧ್ಯಕ್ಷತೆಯಲ್ಲಿ 4ನೇ ಬಾರಿ ಈ ಚುನಾವಣೆ ನಡೆಯಲಿರುವ 4ನೇ ಬಾರಿ ಅಧ್ಯಕ್ಷರು ಹೆಚ್ಚಿನ ಮತದಿಂದ ನಮ್ಮ ಮರಾಠ ಸಮಾಜ, ಗುರು ಹಿರಿಯರು, ಮಾತೆಯರು, ತಾಯಿಯಂದರು ಎಲ್ಲರೂ ಈ ಸಲ ಪಣ ತೊಟ್ಟಿದ್ದಾರೆ. ಹೆಚ್ಚಿನ ಮತ ಕೊಟ್ಟವನ್ನು ಹೆಚ್ಚು ಬಹುಮತದಿಂದ ಆರಿಸಿ ತರಬೇಕಂತ ಎಲ್ಲ ಮರಾಠ ಸಮಾಜ, ಗುರು ಹಿರಿಯರು ಆಶೀರ್ವಾದ ಮಾಡಲಿದ್ದಾರೆ. ಅದೇ ರೀತಿ 2011ರಿಂದ ಇಲ್ಲಿವರೆಗೆ ಮರಾಠ ಸಮಾಜ ಅಭಿವೃದ್ಧಿ ಆಗುತ್ತಾ ಬಂದಿದೆ. ಅದೇ ರೀತಿ ಹೇಳೋದು, ಮರಾಠ ಸಮಾಜ, ಗುರು ಹಿರಿಯರಿಗೆ, ತಾಯಂದಿರ, ಅಕ್ಕ ತಂಗಿಯರಿಗೆ ಯಾರು ಅಭಿವೃದ್ಧಿ ಮಾಡಕತ್ತಾರೆ, ಯಾರು ಸಮಾಜ ಉಳಿವಾಗಿ ಸಮಾಜ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಿರುವ ಮರಾಠ ಬಡು ಹುಡುಗರಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಕೊಡಲಿ. ನಮ್ಮ MN ಮೋರೆಯವರ ಸೂರ್ಯ ಗುರ್ತಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಬ್ಬರು 15 ಓಟ್ ಹಾಕ್ಬೇಕು. 1 ಓಟ್ ಹಾಕಿದ್ರೆ ಮತ್ತೊಂದು ಓಟ್ ಹಾಕ್ಬೇಕು. ಪ್ರತಿಯೊಬ್ಬರು 15 ಓಟನ್ನು ಸೂರ್ಯನ ಗುರ್ತಿಗೆ ಓಟನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆಶೀರ್ವಾದ ಮಾಡಬೇಕಂತ ವಿನಂತಿ. ಶಂಕರ್ ಶಿಳಕೆ, ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ 4ನೇ ವಾರ್ಡಿನ ಕಳ್ಳಿವನಿನ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರ ಮರಾಠ ಸಮಾಜ ಇನ್ನೊಮ್ಮೆ ನಾವು ಮನವಿ ಮಾಡ್ಕೋದೆ, ಇನ್ನೊಮ್ಮೆ ನಮ್ಗೆಲ್ಲರಿಗೆ ಆಶೀರ್ವಾದ ಮಾಡ್ಬೇಕಂತ ಎಂದು ಕೇಳ್ಕೊತೇನೆ. ಇದ್ರ ಸಂಬಂಧ ಪ್ರತಿ ನಮ್ಮ ಮರಾಠ ವಿದ್ಯಾಭ್ಯಾಸ ಮಂಡಳಿ ಪ್ರತಿ ವಾರ್ಷಿಕ ಮಾಸಿಕ ಸಭೆ ಆಕೈತಿ, GB ಆಕೈತಿ. ಆ GBಯಲ್ಲಿ ಪ್ರತಿ ಮನೆಯವರಿಗೆ 1 ವರ್ಷದಲ್ಲಿ ಖರ್ಚು ವೆಚ್ಚ ಎಷ್ಟು ಬಂತು, ಎಷ್ಟು ಖರ್ಚಾಯ್ತು ಎಲ್ಲರ ಮನೆಗೆ ನೋಟಿಸ್ ಕಳಿಸ್ತಾರೆ. ಫಸ್ಟ್ಗೆ ಆ ನೋಟಿಸಿನ ಮುಖಾಂತರ GB ನಡೀತೈತಿ. ಆ GBಯಲ್ಲಿ ಬಂದು ಕೇಳಬೇಕು ಅವ್ರು. GB ಮುಗಿದ GBಯಲ್ಲಿ ಅದನ್ನ ತರವಾಗಿ ಎಲ್ಲ ಅನುಮೋದನೆ ಆಗೈತಿ, ಎಲ್ಲರೂ ಪಾಸ್ ಮಾಡ್ಯಾರದ. ಅದು ತಾವ ಬಂದು ಪಾಸ್ ಮಾಡ್ತಾರಲ್ಲಿ. ಇವ್ರು GBಗಿನ ಬರೋಲ್ಲ. ಪ್ರತಾಪ್ ಚವ್ಹಾಣ್ ಅವರು
ಮೊದಲೇ ಮಾತು ಹೇಳ್ಬೇಕಂದ್ರೆ ಇಲೆಕ್ಷನ್ ಬಂದಾಗ ಅಷ್ಟು ಬರ್ತಾರ ಅವ್ರು. ಆಮೇಲೆ ತಾವಾಗೆ ಅಧ್ಯಕ್ಷ ಆಗಿ ನಿಂದ್ರದ್ ಬಿಟ್ಟು ತಾವಾಗೆ ಒಂದು ಡೈರೆಕ್ಟರ್ ಪೋಸ್ಟ್ ನಿಂದಿರ್ತಾರ. ಅವ್ರಿಗೆ ಒಂದು ಅವಮಾನ ಅದ. ಎಲ್ಲಿ ಬಂದ ಪ್ರತಿ ವರ್ಷ GB ಉತ್ತರ ಕೇಳಿದ್ರೆ ಅದಕ್ಕೆ ಕರೆಕ್ಟ್ ಆಗಿ ಉತ್ತರ ಸಿಗ್ತೈತಿ. ಪ್ರತಿ GB ಪೈಸಾ ಲೆಕ್ಕ ಫೈಲ್ ಮಾಡಿಟ್ರ, ಎಲ್ಲಿ ಎಷ್ಟು ಖರ್ಚಾಯ್ತು, ಎಲ್ಲಿ ಎಷ್ಟು ಬಂತು, ಯಾರು ದೇಣಿಗೆ ಕೊಟ್ರು, ಯಾರು ಏನ್ ಮಾಡಿದ್ರು, ಪೈಸಾ ಲೆಕ್ಕತ್ತು ಯಾವ್ದು ₹1 ಅವ್ಯವಹಾರ ಆಗಿಲ್ಲ. ಅವ್ರೇನೋ ಒಂದು ಅಧ್ಯಕ್ಷ, ಅವ್ರ ನೇತೃತ್ವದಲ್ಲಿ ಒಂದು ಚುನಾವಣೆ ಆಯ್ತು, ಅವ್ರು ಅಧ್ಯಕ್ಷ ಆದ್ರು. ಇದ್ರಲ್ಲಿ ಏನಾರ ಅವ್ಯವಹಾರ ಆಗಿರ್ಬೋದು, ಅವ್ರು ಅದೇ ಹೇಳ್ತಾರ. ಇವ್ರು ಮುಂದಿನ ಅದ ಮಾಡ್ತಾರ ತಿಳ್ಕೊಂಡು ಅದನ್ನ ಮಾಡಿತ್ತು ಅದನ್ನ ಕಂಟಿನ್ಯೂ ಮಾಡ್ತಾರ. ಅವ್ರ ಅಧ್ಯಕ್ಷರು ಹೇಳ್ತಾರ 1,46,00,000 ನಾವು ಹೋಗ್ಬೇಕಾದ್ರೆ ಇಟ್ಟೈತೆ ಮಂಜು ಕದಮ್ ಅವ್ರು ಹೇಳಿದ್ರು. ಆ ಊರ ಪ್ಯಾನೆಲ್ ಅಲ್ಲಿ ಅವಾಗ ಸೆಕ್ರೆಟರಿ ಇರ್ಬೋದು, ಕಾರ್ಯದರ್ಶಿ ಇರ್ಬೋದು, ಅವರೇ ಮೊನ್ನೆ ದೊಡ್ಡ ನಮ್ದು 1000ರಿಂದ 12,000 ಸಂಖ್ಯೆ ಸೇರಿತ್ತು. ಆ ಸಂಖ್ಯೆ ಅವ್ರ ಪರವಾಗಿ ಅವ್ರ ಟೀಮ್ನಲ್ಲಿ ಇದ್ದಾಗ ನಮ್ಮ ಟೀಮ್ನಲ್ಲಿ ಇವ್ರು ಬಂದಾರ. ಅಧ್ಯಕ್ಷರ ಒಂದು ಕೆಲಸದ ಒಂದು ಅವರ ಮೆಚ್ಚುಗೆ ನೋಡಿ ನಿಮ್ಗೆ ನಾವು ಸಪೋರ್ಟ್ ಮಾಡ್ತೇವೆ ಅವ್ರ ಅಧ್ಯಕ್ಷಿ ಬಂದಾರ. ನಮ್ಮ ಪನದಲ್ಲಿ ಅವ್ರು ಇದಾರ. ಅವ್ರಾಗ ಹೇಳ್ಯಾರ ಅವ್ರ ಅಧ್ಯಕ್ಷತೆಯಲ್ಲಿ ಏನ್ ಟೀಮ್ ಇತ್ತಲ್ಲ 15 ಮಂದಿ, ಅವ್ರಾಗೆ ನೇರವಾಗಿ ಹೇಳ್ಯಾರ ನಾವು ಲೆಕ್ಕ ಬಿಟ್ಟು ಹೋಗ್ಬೇಕಾರೆ 76 ಲಕ್ಷ ಇತ್ತು, ಟರಾವ್ ಮಾಡಿ ಬುಕ್ನ್ಯಾಗ ಟರಾವ್ ಮಾಡಿ 76 ಲಕ್ಷ ಉಳಿದಿತ್ತ ಇಟ್ಟು ಹೋಗ್ಯಾರ. ಅವ್ರ ಅಧ್ಯಕ್ಷ ಹೇಳ್ತಾರ 1,46,00,000 ಎಲ್ಲಿಂದ ಬಂತದ, ಇನ್ನು ಉಳಿದಿತ್ತು ರೊಕ್ಕ ಅವ್ರ ಕಡೆನೇ ಇರ್ಬೋದು, ಅವ್ರ ಪ್ರತಾಪ್ ಚವ್ಹಾಣ್ ಗ್ರೂಪ್ ಕಡೆ ಇರ್ಬೋದು. ಆ ರೊಕ್ಕ ಇಮಿಡಿಯೇಟ್ಲಿ ಸಮಾಜಕ್ಕೆ ತಂದ್ಕೊಟ್ರೆ ಮರಾಠ ಬಡವರಿಗೆ ಅನುಕೂಲ ಆಕೈತೆ. ಆ ಮೂಲಕ ನಾ ಹೇಳ್ತೇನೆ. ಉದಯಿಸ್ತಿರುವ ಸೂರ್ಯ ಯಾಕೆ ಮತ ಮಾಡ್ಬೇಕಂತಂದ್ರೆ ಸುಮಾರು 2020ರಿಂದ ಏನು ನಾವು 2026 ಮಟ್ಟ ಏನು ಡೆವಲಪ್ಮೆಂಟ್ ಮಾಡಿದ್ದೇವೆ ಮರಾಠ ವಿದ್ಯಾಪ್ರಸಾರಕ ಮಂಡಳಿ ನಾವಿದ್ದಾಗ, ನಮ್ಮ MN ಮೋರೆಯವರ ಬಣದಲ್ಲಿ ಏನು ಅವ್ರ ಅಧ್ಯಕ್ಷತರ ನೇತೃತ್ವದಲ್ಲಿ ನಾವೇನು 15 ಜನ ಕೂಡಿ ಇವತ್ತು ಡೆವಲಪ್ಮೆಂಟ್ ಮಾಡಿದೇವಲ್ಲ, ಅದು ಕೆಲವು ನಮ್ಮ ಅಪೋಸಿಷನ್ದವ್ರಿಗೆ ಸಹಿಸ್ಕೊಳಕ್ ಆಗವಲ್ದು. ಇವತ್ತು ಹೆಂಗಾಗ್ಬಿಟ್ಟದ ನುಂಗ್ಲಾರ ತುತ್ತಾಗ್ಬಿಟ್ಟೈತಿ. ಅವ್ರಿಗೆ ಅವ್ರು ಹೆಂಗೆ ಹತಾಶರಾಗ್ಯಾರ ಅಂದ್ರೆ ಅವ್ರಿಗೆ ಸೋಲು ಖಚಿತ ಆಗಿಬಿಟ್ಟೈತಿ. ಅದರಿಂದ ಸೆಕ್ರೆಟರಿ ಚೇರ್ಮನ್ ಮ್ಯಾಗ ನಾನು ಕೂಡ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೇನೆ. ರಾಜು ಬಿರ್ಜನವರು ಕೂಡ ಸೆಕ್ರೆಟರಿ ಕೆಲಸ ಮಾಡಿದಾರ. ಮಹೇಶ್ ಅವರಾಗ್ಲಿ ಎಲ್ಲರಾಗ್ಲಿ ನಿರ್ದೇಶಕರಾಗಿ ಕೂಡ ನಮ್ ಕೂಡ ಕೆಲಸ ಮಾಡಿದಾರ. ಅದೇನಾಗ್ಬಿಟ್ಟದ ಪ್ರತಾಪ್ ಚವ್ಹಾಣ್ ಅವ್ರಿಗೆ ಈಗ ಒಂದು ಹತಾಶರ ಸೋಲು ಖಚಿತ ಆಗಿಬಿಟ್ಟೈತೆ ಅವ್ರಿಗೆ. ಅದಕ್ಕೆ ಅವ್ರು ಹತಾಶರಾಗ್ಯಾರ. ಆ ದೃಷ್ಟಿಕೋನದೊಳಗೆ ಅವರು ಅಪಪ್ರಚಾರ ಮಾಡ್ಕೊಂತ ಅಡ್ಡಾಡ್ತಿದ್ದಾರ. ಏನಂತಂದ್ರೆ ಹಳೆಯ ಅಧ್ಯಕ್ಷರು ಅಂತಾರ ನಮಗೆ, ಇಲ್ಲ ನಾವು 1,40,00,000 ಅಲ್ಲಿ ಇಟ್ಟು ಹೋಗಿದ್ದೀವಿ ಅಂತೇಳಿ. ಬರ್ರಿ ಎದ್ರ ಮಾತ್ರ ಕೊಂಡ್ರಿ ಮಾತಾಡೋಣ ಅದ್ರ ಬಗ್ಗೆ. ನೀವು ಕೊಟ್ಟೋಗಿದ್ ಲೆಕ್ಕ ನಮ್ಮ ಕಡೆ ಐತಿ. ಯಾಕಂದ್ರೆ ನಾವು ಟರಾವ್ ಬುಕ್ನಾಗ ನಿಮ್ಗೆ ಬರ್ದು ಇಟ್ಟಿದ್ದೈತಿ ಏನಂತೇಳಿ. ಒಂದು ಸರ್ವಸಾಧಾರಣ ಸಭೆಗೆ ಬರಂಗಿಲ್ಲ ನೀವು ಕರೆದ್ರೆ ಎಲೆಕ್ಷನ್ಗೆ ಓಡ್ ಬರ್ತೀರಿ ಇಲ್ಲಿ ನಿಂದ್ರಾಕ. ಮೊದಲು ಸಮಾಜ ಬಗ್ಗೆ ಕಳ್ಕಳಿ ಇಡಾಕ್ ಕಲೀರಿ, ಆಮೇಲೆ ಮಾತಾಡ್ರಿ ಸಮಾಜದ ಬಗ್ಗೆ ಬಂದು ನೀವು. ಅದನ್ನ ಬಿಟ್ಟು ಅಭಿವೃದ್ಧಿ ಕುಂಠಿತ ಆಗೈತಿ, ಅದಾಗೈತಿ, ಸಾಕಷ್ಟು ಅಭಿವೃದ್ಧಿ ಆಗೈತಿ. ಜನ ಹೇಳ್ತಾರೆ ಇವತ್ತು ಮರಾಠ ಸಮಾಜದವ್ರು ಸಿಕ್ಕಾಪಟ್ಟಿ ಮಹಿಳೆಯರು ಮಾತಾಡ್ತಾ ಇದ್ದಾರೆ ಇವತ್ತು ಇಲ್ಲಿ ಬಂದು. ಏನಂತೇಳಿ ಇಷ್ಟು ನೀವೆಲ್ಲ 6 ವರ್ಷದಾಗ ಡೆವಲಪ್ಮೆಂಟ್ ಮಾಡಿರಿ ಅಂತೇಳಿ. ಹೌದ್ರಿ, ಯಾಕಂದ್ರೆ ನಮ್ಮ ಬಡವ ಮಕ್ಕಳು ಕಲಿಯಾಕ್ ಬಂದಿರ್ತಾವ ಇಲ್ಲಿ. ಎಜುಕೇಶನ್ಗೆ ನಾವು ಒತ್ತು ಕೊಟ್ಟಿದ್ದೀವಿ. ಅದನ್ನ ಹೇಳಿದಿಲ್ಲ, ನಮ್ಮ ನಡೆ ಅಭಿವೃದ್ಧಿ ಕಡೆ. ಅದನ್ನ ನಾವು ದೃಷ್ಟಿಕೋನದೊಳಗೆ ಇವತ್ತು MN ಮೋರೆಯವರ ನೇತೃತ್ವದೊಳಗೆ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ಎಲ್ಲಾ ಮರಾಠ ಸಮಾಜದವರು ನಮ್ಮ ಉದಯಿಸ್ತವರು ಸೂರ್ಯನ ಗುರುತಿಗೆ ಮತ ಹಾಕ್ಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೀನಿ. ಸುನಿಲ್ ಮೋರೆ ಅಂತೇಳಿ ವಾರ್ಡ್ ನಂಬರ್ 12ರಿಂದ ಸೈದಾಪುರದಿಂದ ನಾನು ಒಬ್ಬ ನಿರ್ದೇಶಕ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ. ವಿದ್ಯಾಪ್ರಸಾರಕ ಮಂಡಳ 2026 ಚುನಾವಣೆ ವಾರ್ಡ್ ನಂಬರ್ 8 ಮಧ್ಯಾಳದಿಂದ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ. ಎಲ್ಲರೂ 15 ಮತವನ್ನು ಸೂರ್ಯಗೆ ಹಾಕಿ ಪ್ರಚಂಡ ಬಹುಮತದಿಂದ ಆರಿಸ್ತರಬೇಕಾಗಿ ಕಳಕಳಿ ಇದೆ. ವಿದ್ಯಾಪ್ರಸಾರಕ ಮಂಡಳಿಯ 2026 ಎಲೆಕ್ಷನ್ ಈಗ ನಮ್ಮ ಮರಾಠ ಸಮಾಜ ಎಲೆಕ್ಷನ್ ನಡೆದೈತಿ. ಅದಕ್ಕೆ ನಾವು ಅದ್ರಾಗ ವಾರ್ಡ್ ನಂಬರ್ 9 ಎಲೆಕ್ಷನ್ ನಿಂತೇವಿ. ವಿನಯ್ ಬಾಬರ್ ಅಂತ ಹೇಳಿ ನಮ್ಮ ಹೆಸರು. ನಾವು ಎದಕ್ಕೆ ಎಲೆಕ್ಷನ್ ನಿಂತೇವೆ ಅಂದ್ರೆ ಅಲ್ಲಿ ಮೊರೆ ಸಾಹೇಬ್ರು ಅಭಿವೃದ್ಧಿ ಮಾಡತ್ತಾರ. ಅಭಿವೃದ್ಧಿ ಮಾಡೋದವ್ರಿಗೆ ನಾವು ಹಿಂದ್ ಸಾಥ್ ಕೊಟ್ರೆ ಒಬ್ರಿಗೆ ಅಭಿವೃದ್ಧಿ ಮಾಡಕ್ ಬರಂಗಿಲ್ಲ. ಹಿಂದ ಅವ್ರಿಗೆ ಒಂದು ಟೀಮ್ ಬೇಕು. ಹಂಗಾಗಿ ಅವ್ರು ಚಲೋ ಟೀಮ್ ಆರಿಸ್ಕೊಂಡಾರ. ಟೀಮ್ ಆರಿಸ್ಕೊಂಡ ಅಭಿವೃದ್ಧಿ ಮಾಡಕ್ ಹಚ್ಚಾರ. ಮೇನ್ ಅಲ್ಲಿ ಸಾಹೇಬ್ರ ಶಿಕ್ಷಣ ಸಂಸ್ಥೆ ಒಳಗೆ ಹೆಚ್ಚಿನ ಇದನ್ನ ಒತ್ತು ಕೊಡತ್ತಾರ. ಮೇನ್ ಇರೋದ ಅವ್ರಿಗೆ ಶಿಕ್ಷಣ ಸಂಸ್ಥೆ. ನಮ್ ಸಮಾಜದ ಮಂದಿ ಉದನ ಆಗ್ಬೇಕು, ನಮ್ ಸಮಾಜದ ಮಂದಿ ಚಲೋ ಆಫೀಸರ್ಸ್ ಆಗ್ಬೇಕು ಅನ್ನೋದು ಅವ್ರಿಗೆ ಅವ್ರ ದೊಡ್ಡ ಬಿಸ್ನೆಸ್ ಮ್ಯಾನ್ ರೀ. ಅವ್ರಿಗೆ ಇದಕ್ಕೆ ಸಮಾಜಕ್ಕೆ ಬರೋ ಅವಶ್ಯಕತೆನೇ ಇದ್ದಿದ್ದಿಲ್ಲ. ಎದಕ್ ಬಂದಾರ ಅಂದ್ರೆ ನಮ್ ಸಮಾಜ ಅನ್ನೋದು ಕೈಲಿ ಹಾಕಿ ನಮ್ ಸಮಾಜ ಮಾಡ್ಬೇಕು, ನಮ್ ಸಮಾಜ ಮಂದಿ ನೋಡುವಂಗ್ ಮಾಡಿ ಇಟ್ಟಾರ. ಈಗ ಸಾಹೇಬ್ರು ಅಭಿವೃದ್ಧಿ ಮಾಡೋರು ಮುಂದೆ ಈಗ ಏನ್ ಎಲೆಕ್ಷನ್ ಐತಲ್ಲ, ನಮ್ ಉದಯಿಸುತ್ತಿರೋ ಸೂರ್ಯನ 100ಕ್ಕೆ 100 ಬರುದಂತೂ ಫಿಕ್ಸ್. ನಮ್ಮಂತ ಯುವ ನಾಯಕರನ್ನ ಬೆಳೆಸಿದ್ದವ್ರು ದೇವ್ರ ಸಾಹೇಬ್ರ. ಮೇನ್ ಅಂತ ಮಂದಿನ ಬಾಳ ಬೆಳೆಸಾರ ಅವ್ರು ಯಾಕೆ ದುಡ್ಡು ಹೊಡಿಬೇಕ್ರಿ? ಅವ್ರ ಊರ್ ಮಂದಿಗೆ ಕೊಡ್ತಾರ. ಇವ್ರಿಗೆ ಯಾರ ನೇತ ನಮ್ಮ ಇದಕ್ಕೆ ಒಂದ್ ಏನೋ ರಾಮನವಮಿ ಆತ, ಶಿವಾಜಿ ಜಯಂತಿ ಆತ, ಬಸವ ಜಯಂತಿ ಆತ, ಬಸವಣ್ಣವ್ರ ಜಯಂತಿ ಆತ, ಮತ್ತ ರಾಯಣ್ಣವ್ರ ಜಯಂತಿ ಆತ, ಏನ್ ಮಾಡಾದ್ರು ಸಾಹೇಬ್ರ ತಮ್ಮ ರೊಕ್ಕ ಕೊಡ್ತಾರ. ಸಮಾಜ ರೊಕ್ಕ ಕೊಡ್ತಾರ್ರಿ, ಅವ್ರ ರೊಕ್ಕ ಕೊಡ್ತಾರ. ಅಂತವ್ರ ರೊಕ್ಕ ಕೊಟ್ಟ ಅವ್ರದ್ದು ಇದು ಮಾಡ ಎಲ್ಲಾರು ರೊಕ್ಕ ಕೊಟ್ರ ತಮ್ಮ ಹೆಸರು ಕೊಡಂಗಿಲ್ಲ ಅವ್ರು. ಬ್ಯಾಡ್ರಿಪ್ಪ ಎದಕ್ ಬೇಕ, ನಾವ್ ಕೊಟ್ಟಿದ್ ಕಾಣಬಾರ್ದ ಹಂಗ್ ಮಾಡ್ಬೇಕಂತೇಳಿ. ಈಗ ಏನ್ ಮೇನ್ ಹೇಳೋದಂದ್ರ ಎಲೆಕ್ಷನ್ ನಾವು ಹೇಳ್ತೀವಿ, ಅವ್ರು ಹೇಳ್ತಾರ ಅಪೋಸಿಟ್ನವ್ರು. ನೀವು ಅವ್ರದ್ದು ಕೇಳಬೇಕಾಕೇತಿ, ನಮ್ದು ಕೇಳ್ರಿ. ಆದ್ರ ಗೇಟ್ ಒಳಗ್ ಏನ್ ಹೋಗಿರ್ಲ, ಗೇಟ್ ಒಳಗ್ ಹೋಗಬೇಕಾರ ಅಲ್ಲಿ ಏನ್ ಅಭಿವೃದ್ಧಿ ನೋಡ್ರಿ, ಅಭಿವೃದ್ಧಿ ನೋಡಿ ಓಟ್ ಹಾಕಿ. ನನ್ನ ಹೆಸರು ವಿಜಯ್ ಭೋಸ್ಲೆ ಅಂತೇಳಿ ಹಾವೇರಿಪೇಟೆ ಅಭ್ಯರ್ಥಿ. ನಮ್ದು
7ನೇ ವಾರ್ಡಿನ ಹಾವೇರಿಪೇಟೆ ಅಭ್ಯರ್ಥಿಯಾಗಿ ಕಣಕ್ಕಿಳಿದೇನೆ ಮೂರೇರು ಬಣದಿಂದ. ಸುಮಾರು 50-60 ವರ್ಷದಿಂದನೂ ನಮ್ಮ ಮನೆತನದವ್ರಲ್ಲಿ ಸೇವೆ ಮಾಡ್ಕೊಂತ ಬಂದಿದ್ದಾರೆ. ನಮ್ಮ ತಂದೆಯವ್ರ ತಂದೆ ಶಂಕರರಾವ್ ಭೋಸ್ಲೆ ಅವರು 40 ವರ್ಷ ಅಲ್ಲಿ ಸದಸ್ಯರಾಗಿ ಸೇವೆ ಮಾಡ್ಯಾರ. ನಂತರ ನಮ್ಮ ದೊಡ್ಡಪ್ಪ ಅವರು ಎಲ್ ಡಿ ಭೋಸ್ಲೆ ಅವರು ಕೂಡ ಅಲ್ಲಿ ಸೇವೆ ಮಾಡ್ಯಾರ 20 ವರ್ಷ. ಕಳೆದ ಬಾರಿ ನಾನು ಕೂಡ ಒಂದು ಪೀರಿಯಡ್ನಲ್ಲಿ ಅಲ್ಲಿ ಆಯ್ಕೆ ಆಗಿದ್ದೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ನಮ್ಮ ಮನೆತನದೊಳಗೆ ಸಮಾಜ ಸೇವೆ ಮಾಡ್ಬೇಕು ಅನ್ನೋಂಥದ್ದು ಒಂದು ನಮ್ಮ ರಕ್ತ ಗುಣದೊಳಗೆ ಬಂದ್ಬಿಟ್ಟಿದೆ. ಹೀಗಾಗಿ ನಾವು ಸಮಾಜ ಸೇವೆ ಮಾಡಬೇಕು. ಲಾಸ್ಟ್ ಟೈಮ್ ನೀವು ಕೇಳಿದ ಪ್ರಶ್ನೆ ಭಾಳ ಯೋಗ್ಯವಾದ ಪ್ರಶ್ನೆ. ನಾವು ಫಸ್ಟ್ ಟೈಮ್ ಎಲೆಕ್ಷನ್ ಮಾಡಕ್ಕೆ ಹೋದಾಗ ಪ್ರತಾಪ್ ಚವ್ಹಾಣ್ ಅವರ ನೇತೃತ್ವ, ಮಂಜು ಕದಂ ಅವರ ಅಧ್ಯಕ್ಷತೆ ಒಳಗೆ ನಾವು ಎಲೆಕ್ಷನ್ಗೆ ಹೋಗಿದ್ವಿ. ಮುಂದೆ 6 ತಿಂಗಳಾಗಿದ್ದಿಲ್ಲ ಮೇಡಮ್, 6 ತಿಂಗಳಾಗಿದ್ದಿಲ್ಲ. ಒಂದು ಬಿಲ್ಡಿಂಗ್ ಓಪನಿಂಗ್ ಇಟ್ಕೊಂಡಿದ್ದೀವಿ. ಪ್ರತಾಪ್ ಚವ್ಹಾಣ್ ಅವ್ರಿಗೆ ಮತ್ತು ಮಂಜು ಕದಂ ಅವ್ರಿಗೆ ಏನು ಬಂತು ಗೊತ್ತಿಲ್ಲ. ಪ್ರತಾಪ್ ಚವ್ಹಾಣ್ ಅವ್ರನ್ನ ಸಮಾಜದಿಂದ ಬರ್ಕಾಸ್ ಮಾಡಿ ಹೊರಗೆ ಹಾಕ್ಬಿಟ್ರು. ಅವಾಗ ನಾವು ಸಣ್ಣವರಿದ್ದೀವಿ. ನಾವೆಲ್ಲರೂ ಕೂಡ ಹೇಳಿದ್ವಿ, ಬ್ಯಾಡ್ರಿ ಸಾಹೇಬ್ರ ಎಲ್ಲ ಅವ್ರಿಂದ ನೇತೃತ್ವಗಳು ಗೆದ್ದೀವಿ. ಮಂಜು ಕದಂ ಅವ್ರಿಗೆ ಭಾಳ ಉದ್ದಕ್ಕೆ ಕಾಲು ಮುಗಿದ್ವಿ, ಚವ್ಹಾಣ್ ಸಾಹೇಬ್ರ ತೆಗಿಬ್ಯಾಡ್ರಿ ಅಂತೇಳಿ. ನಿಮ್ಗೆ ಗುರ್ತಾಗೋದಿಲ್ಲ ಸುಮ್ಕೊಂಡ್ರಿ ಅಂತೇಳಿ. ಇವತ್ತು ಮಂಜು ಕದಂ ಅವರು ಪ್ಯಾನಲ್ ಒಳಗೆ ಮಾರ್ತಾಂಡ ಜಾಧವ್ ಅಂತೇಳಿ ಒಬ್ರು ನಿಂತಾರ, ಮಾಳಮಡ್ಡಿ ಕ್ಯಾಂಡಿಡೇಟ್ ಆಗಿ. ಅವರು ಅವತ್ತಿನ ದಿವಸ ಗೌರವ ಕಾರ್ಯದರ್ಶಿ ಇದ್ರ. ಅವ್ರಿಗೂ ಕೂಡ ಹೇಳಿದೀವಿ. ಹೇಮಂತ್ ತಾಂಬಡೆ ಅಂತ ಚೇರ್ಮನ್ ಇದ್ರು, ಅವ್ರಿಗೂ ಹೇಳಿದೀವಿ. ನಾವು ಸಣ್ಣವ್ರೆ ಚವ್ಹಾಣ್ ಸಾಹೇಬ್ರ ನೇತೃತ್ವದೊಳಗೆ ಗೆದ್ದೇವಿ, ತೆಗಿಬೇಡ್ರಿ ಅಂದ್ರೆ ಯಾರು ಕೇಳಿಲ್ಲ ಮೇಡಮ್. ಏನು ಇದ್ರೊಳಗೆ ಬೇಸರ್ತವ್ರನ್ನ ತೆಗೆದು ಬರ್ಕಾಸ್ ಮಾಡಿ ಕಳಿಸ್ಬಿಟ್ರ. ಭಾಳ ಮನಸ್ಸಿಗೆ ನೋವಾತ್ ನಮಗದು. ಯಾರ ನೇತೃತ್ವ ಒಳಗೆ ಗೆದ್ದು ಒಳಗೆ ಬಂದಿದ್ದೀವಿ ಅದೇ ಮನುಷ್ಯನ ಹೊರಗೆ ಹಾಕದಂತ ಮಂಜು ಕದಂ ಅವರು ಪ್ಯಾನಲ್ನಾಗ ಇವತ್ತು ಮತ್ತೆ ಪ್ರತಾಪ್ ಚವ್ಹಾಣ್ ಅವ್ರನ್ನ ಕರ್ಕೊಂಡು, ಅದ ಮಾರ್ತಾಂಡಪ್ಪ ಜಾಧವ್ ಅವ್ರನ್ನ ಕರ್ಕೊಂಡು ಇವರು ಚುನಾವಣೆ ಮಾಡಾಕತ್ತಾರ. ಇವರು ನಾಳೆ ಯಾವಾಗ ಯಾರನ್ನ ಹೊರಗೆ ಹಾಕ್ತಾರೆ ಯಾರಿಗೂ ಗೊತ್ತಿಲ್ಲ. ಹಿಂಗಾಗಿ ನಮ್ಗೆ ಈ ಒಬ್ಬ ಮನುಷ್ಯ ಒಂದು ಕುಟುಂಬದೊಳಗೆ ಆ ಮಕ್ಕಳ ಮರಿ ಯಾರ್ದಾರ ಆಶ್ರಯ ಒಳಗೆ ಬೆಳಿಬೇಕಪ್ಪ ಅಂತಂದ್ರೆ ಅವ್ರಿಗೆ ತಂದೆ ತಾಯಿ ಆಶ್ರಯ ಒಂದೇ ಇರ್ತೈತಿ, ಬೇರೆ ಯಾರ್ದು ಇರೋದಿಲ್ಲ. ಹಂಗ ಸಮಾಜದೊಳಗೆ ನಾವು ಮುಂದೆ ಹೋಗ್ಬೇಕಂತಂದ್ರೆ ಏನು ನಮ್ಮ ನೇತೃತ್ವ ವಹಿಸಿಕೊಂಡವರು ಅಥವಾ ಏನು ಚೇರ್ಮನ್ ಅಥವಾ ಅಧ್ಯಕ್ಷರಿದ್ದರು ನೇತೃತ್ವ ಹೋಗ್ತಿರ್ತೇವೆ. ಮತ್ತು ಇವರು ಯಾರನ್ನ ಯಾವಾಗ ಹೊರಗೆ ಹಾಕ್ತಾರೆ ನೆಲೆನೇ ಇಲ್ಲ. ಒಂದು ಹೇಳ್ಬೇಕಂದ್ರೆ ಆ ಗುಂಪಿಗೆ ನೆಲೆ ಇಲ್ಲ, ಆ ಗುಂಪಿಗೆ ಸ್ಪಷ್ಟತೆ ಇಲ್ಲ. ಹಿಂಗಾಗಿ ಮೂರೇ ಸಾಹೇಬ್ರು ನಾವು 2011ರಿಂದ ನೋಡ್ಕೊಂಡು ಬಂದೇವಿ. ಅವರು ವಿರುದ್ಧ ಟೀಮ್ನಾಗೆ ಇದ್ದೀವಿ, ಅವಾಗಿಂದ ನೋಡ್ಕೊಂಡು ಬಂದೇವಿ. ಅವರು ಆಡಳಿತ ರೀತಿ ಮತ್ತು ಇವ್ರು ಬಂದಂಥ ರೀತಿ ನೋಡ್ಕೊಂತ ಬಂದ್ರೆ ಅವರು ಯಾರ್ಯಾರನ್ನ ಸಮಾಜ ಸೇವೆ ಮಾಡಕ್ಕೆ ಅವ್ರು ಬೆನ್ನತ್ತಿ ಬಂದಾರೆ. ಇನ್ನು ಮಟ್ಟ ಯಾವ ಒಬ್ಬ ವ್ಯಕ್ತಿನೂ ಅವ್ರು ಕೈ ಬಿಟ್ಟಿಲ್ಲ. ಆದ್ರೆ ಸಮಾಜ ವಿರೋಧಿ ಮಾಡಿದವ್ರನ್ನ ಹೊರಗೆ ಹಾಕ್ಯಾರ. ಸಮಾಜ ವಿರೋಧ ಮಾಡಿದ್ರೆ ಹಾಕ್ಲೇಬೇಕು, ಯಾಕಂದ್ರೆ ಸಮಾಜಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ಹೀಗಾಗಿ ಅವರು ಒಂದು ನೇತೃತ್ವ ಒಳಗೆ ಅವ್ರದ್ದು ಒಂದು ಇದನ್ನ ಮೆಚ್ಚೆ ನಮ್ಮನ್ನು ಕರೆದ್ರು. ಅವರು ಮೊನ್ನೆ ಒಂದು ಸಭೆದಾಗ ಹೇಳಿದವರು, ನಾನಾಗಲೇ ಕರೆದೇನೆ ಅಂತೇಳಿ. ಅವರಾಗಲೇ ಕರೆದ್ರು. ನಮಗೂ ಒಂದು ಹಂಬಲ ಇತ್ತು ಸಮಾಜ ಸೇವೆ ಮಾಡ್ಬೇಕು ಅನ್ನೋಂಥದ್ದು. ಹೀಗಾಗಿ ನಾವು ಬಂದು ಅವ್ರ ಪ್ಯಾನಲ್ ಒಳಗೆ ಚುನಾವಣೆಗೆ ಹೋಗ್ಬೇಕು. ಮರಾಠ ಸಮಾಜ ನೋಡ್ರಿ, ಅದರ ಹೆಸರು ಭಾಳ ಮಂದಿಗೆ ದೊಡ್ಡ ಬೋರ್ಡ್ ನಾವು ಹಾಕೊಂಡೇವಿ. ಅದನ್ನ ಯಾರು ಸರಿಯಾಗಿ ಓದಂಗಿಲ್ಲ, ಅದ್ರ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದ್ರ ಹೆಸರು ಮರಾಠ ವಿದ್ಯಾ ಪ್ರಸಾರಕ ಮಂಡಳ. ಅಲ್ಲಿ ವಿದ್ಯೆಯನ್ನ ಪ್ರಸಾರ ಆಗ್ಬೇಕು, ವಿದ್ಯೆ ಪ್ರಸಾರ ಆಗ್ಲೇಬೇಕು. ಆ ವಿದ್ಯೆ ಪ್ರಸಾರ ಆಗ್ಬೇಕಂತಂದ್ರೆ ನಾವು ನಮ್ಮ ಪೂರ್ವಜರ ಕಾಲದಿಂದನೂ ಅಲ್ಲಿ ಅದೇ ರೀತಿ ಮಾಡ್ಕೊಂತ ಬಂದ್ರೆ ಡೆವಲಪ್ ಮಾಡ್ಕೊಂತ ಬಂದ್ರು. ಹಿಂದಿನ ಹಿರಿಯರಿಗೆ ನಾವು ಯಾರಿಗೇನು ಅನ್ನೋದಿಲ್ಲ, ಅವ್ರು ಬೆಳೆಸ್ಕೊಂತ ಬಂದ್ರೆ ನಮ್ಮ ಕೈಲಿ ಎಷ್ಟಾಗೈತೆ ನಾವು ಮಾಡೇವಿ. ಅದ್ರೊಳಗೆ ಮೂರೇ ಸಾಹೇಬ್ರು ಬಂದಿಂದ ಒಂದು ಹೆಜ್ಜೆ ಮುಂದೆ ಹೋಯ್ತು. ಡಿಜಿಟಲೀಕರಣ ಅಂತಾರೆ. ಮೊದಲೇ ಸೋಷಿಯಲ್ ಮೀಡಿಯಾ ಇದ್ದಿದ್ದಿಲ್ಲ, ಪ್ರಿಂಟ್ ಮೀಡಿಯಾ ಬಿಟ್ಟರೆ ಬೇರೆ ಯಾವುದೂ ಇದ್ದಿದ್ದಿಲ್ಲ. ಈಗ ಎಲೆಕ್ಟ್ರಿಕಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಬಂತು. ಹೆಂಗೆ ನಾವು ಡೆವಲಪ್ ಹಾಕೊಂತ ಹೋದ್ವಿ ಹಂಗೆ ಸಮಾಜನೂ ಡೆವಲಪ್ ಆಗಲಿ, ಬೆಳಿಲಿ ಅನ್ನೋ ಒಂದು ದೃಷ್ಟಿಯಿಂದ ಮೂರವರು ಬಂದ ನಂತರ ಇದೇ ರೀತಿನೇ ಬೆಳ್ಕೊಂಡು ಹೊಂಟೈತಿ. ಹಿಂಗಾಗಿ ಅದ್ರ ಪ್ರಚಾರಕ್ಕಿಂತನೂ ಸಮಾಜ ಬೆಳಿಬೇಕು, ಸಮಾಜ ಶಿಕ್ಷಣನ ಮುಂದೋಗ್ಬೇಕು. ಅಲ್ಲೇನು ಕಡಿಮೆ ಇಟ್ಟಿಲ್ಲ ಅವರು. ಆಮ್ಯಾಗ ನಿಮ್ಗೆ ಗುರ್ತೈತಿ, ನಮ್ಮ ಭಾರತ ದೇಶದೊಳಗೆ ಚುನಾವಣೆ ಸಹಜ ಪ್ರಕ್ರಿಯೆ. ಪ್ರಚಾರ ಮಾಡಬೇಕು. ನಾ ಮನ್ಯಾಗ ಕುಂತು ಗೆಲ್ತೇನೆ ಅನ್ನುವಂಥ ದೊಡ್ಡ ಸಂಖ್ಯೆ ನಮಗಿಲ್ಲ. ನಾವು ಮನೆಗೆ ಹೋಗಬೇಕು, ಹಿರಿಯರಿಗೆ ತಲೆ ಬಾಗಲೇಬೇಕು, ಕೈ ಮುಗಿಲೇಬೇಕು. ಹಿಂಗಾಗಿ ಪ್ರಚಾರ ಅನಿವಾರ್ಯ ಮೇಡಮ್. ಇಲ್ಲ ಅಂದ್ರೆ ಜನ ಏನ್ ತಿಳ್ಕೊತಾರ, ಅವ ದೊಡ್ಡವದ ನೋಡು ಮನ್ಯಾಗ ಕುಂತಾನೆ ನಾವು ಓಟ್ ಹಾಕ್ಬೇಕಂತ. ಹಂಗಲ್ಲ. ನಮ್ಮ ಏನ ಇವ್ರು ಅದಾರ, ಯಾರ ಮತದಾರ ಬಾಂಧವ್ರ, ಅವ್ರು ನಾವು ಯಾವಾಗಿದ್ದು ಶರಣ ಅನ್ನಬೇಕ. ಹಿಂಗಾಗಿ ಅವ್ರಿಗೆ ಗುರ್ತಾಗಬೇಕಂದ್ರೆ ನಾವು ಪ್ರಚಾರ ಮಾಡಲೇಬೇಕು. ಹೇಳಿ ಮೇಡಮ್. ನಾನು ಹೇಳಿದಲ್ಲ ನಿಮ್ಮ ಅವಾಗಲೇ ಹೇಳ್ದಂಗೆ, ನಮ್ಮ ಅಜ್ಜರ ಕಾಲದಿಂದನೂ ನಾನು ಸಮಾಜಕ್ಕೆ ಹೋಗ್ತೇನೆ. 8, 9, 10, 3 ತರಗತಿ ಅಷ್ಟೇ ಇದ್ದು, ಅದು ಓನ್ಲಿ ಜೆಂಟ್ಸ್. ನಂತರ ಎಲ್ ಡಿ ಬಸ್ಲರ್ ಕಾಲಕ್ಕೆ ಮಹಿಳೆಯರಿಗೂ ಮಾಡಿದ್ರು. ಹೈಸ್ಕೂಲು 8th and 10th. ಆ ನಂತರ PUC ಮಾಡಿದ್ರು. ಡಿಗ್ರಿ ಮೂರೇ ಸಾಹೇಬ್ರು ಬಂದ್ಮ್ಯಾಗ ಡಿಗ್ರಿ ಮಾಡಿದ್ರು. ಆಮ್ಯಾಗ ನಾವಿದ್ದಾಗ ಇಂಗ್ಲೀಷ್ ಮೀಡಿಯಂ ತೊಗೊಂಡು ಬಂದೀವಿ. ಈಗ ಮೂರೇ ಸಾಹೇಬ್ರು ಬಂದ ಮ್ಯಾಗ ನರ್ಸರಿಯಿಂದ ಹಿಡಿದು PC ಮಠ ಮಾಡ್ಯಾರ. ಈಗ ನಾವು 6 ವರ್ಷ ಅದು ಗ್ಯಾಪ್ ಆಗಿ ಭಾಳ ಅಂದ್ರೆ ಭಾಳ ಡೆವಲಪ್ ಮಾಡ್ಯಾರ. ಮರಾಠ ಜನಕ್ಕೆ ಈಗ ನನ್ನ ಮಗ
1,00,000 ಫೀ ಕೊಟ್ಟು ಹಚ್ಚಿದ್ದೆ ನಾ ಸೈನ್ಸ್ ಫಸ್ಟ್ PUC ಯಾವುದು ಪ್ರಿಸಮ್ ಕಾಲೇಜಿಗೆ. ಈಗ ನಮ್ಮಲ್ಲಿ ಸೈನ್ಸ್ ತೆಗ್ದಾರ, ಈ ವರ್ಷ ತೆಗ್ದಾರ ಅವರು 2 ವರ್ಷ ಆಯ್ತು. ಅದು ಈಗ 10,000 ಫೀ ಇಟ್ಟಾರ. ಎಷ್ಟು ಉಳಿತೈತೋ 90,000 ಉಳಿತೈತಿಲ್ರಿ. ವಿದ್ಯೆ ನೋಡ್ರಿ, ಯಾವ ಸಂಸ್ಥೆ ಒಳಗೋದ್ರು ಶಿಕ್ಷಣ ಆ ಮಕ್ಳು ಏನು ಕಲಿತಾರ ಅದ್ರ ಮೇಲೆ ಡಿಪೆಂಡ್ ಇರ್ತೈತೆ. ಆದ್ರೆ ನಮ್ಮಲ್ಲಿ ಬಂತಲ್ಲ ಅದು, ಈ ಎಷ್ಟು ಮಕ್ಕಳಿಗೆ 1,00,000 ಕೊಟ್ಟು ಫೀ ಹಚ್ಚಾಕಾಗ್ತದೆ? ನಮ್ಮಲ್ಲಿ ಅದ್ರ ಅನುಕೂಲ ಆಗ್ತದಿಲ್ಲ. ಇದು ಬರೀ 10,000 PUC ಇಟ್ಟಾರ. ಆದ್ರೆ ಒಂದೇ ತಲೆಯಿಂದ SLC ಮಟ್ಟ ಫ್ರೀ ಇಟ್ಟಿವಿ ಮರಾಠ ಜನಾಂಗಕ್ಕೆ. ಮತ್ತು ಇದ್ರ ಸದುಪಯೋಗ ಜನ ತಗೋಬೇಕಂದ್ರೆ ಇದನ್ನು ಯಾರು ಉಪಯೋಗ ಮಾಡಿ ಕೊಡತ್ತಾರ ಅಂತ ಆಡಳಿತ ಮಂಡಳಿ ಚುನಾಯಿತ ಮಾಡ್ಬೇಕು. ಅದು ಮುರೇ ಸಾಹೇಬ್ರ ನೇತೃತ್ವದೊಳಗೆ ಈ ಟೈಮ್ ಎಲ್ಲ ಮಾಡ್ತೇನೆ ಅಂತ ಅನ್ನತಾರ, ಮಾಡಿದ್ದೂ ಐತಿ. ಹೀಗಾಗಿ ಈ ಮುರೇ ಸಾಹೇಬ್ರ ಗುಂಪಿಗೆ ನೀವೆಲ್ಲ ಬೆಂಬಲ ಕೊಟ್ಟು ಓಟ್ ಹಾಕಿ ಗೆಲ್ಲಿಸ್ತೀರಿ. ಆದ್ರೆ ಅತಿ ಮನ್ನಿ ಹೇಳಿದ ಅತಿ ಲೀಡ್ಲಿಂದ ನೀವು ಗೆಲ್ತೀರ ಅನ್ನೋ ಭಾವನೆ ನನಗೈತಿ. ಗೆಲ್ಲಿಸಿದ್ರಿಪ್ಪ ಅಂತಂದ್ರೆ ಯಾವ ಲೀಡ್ಲೆ ನೀವು ಗೆಲ್ತೀರಿ ಅದೇ ಲೀಡ್ಲೇನೆ ನಾವು ಕೆಲಸ ಮಾಡ್ತೇವೆ. ಅದ್ರೊಳಗೆ ಹಿಂಸರಿಯುವಂತ ಮಾತಿಲ್ಲ ಅಂತ ಹೇಳಿ ತಮ್ಮ ಮುಖಾಂತರ ಎಲ್ಲ ನನ್ನ ಮರಾಠ ಬಾಂಧವರಿಗೆ ಇದೊಂದು ಸಲ ನಮಗೆ ಆಶೀರ್ವಾದ ಮಾಡಿ ಚುನಾಯಿತ ಸೂರ್ಯನ ಗುರುತಿಗೆ ಮತ ಹಾಕಿ ಎಲ್ಲ 15 ಮಂದಿಗೂ ಆಶೀರ್ವಾದ ಮಾಡ್ರಿ. 3ನೇ ವಾರ್ಡಿನಿಂದ ಈ MN ಮೋರೆ ಅವರ ಮುಂದಾಳತ್ವದಲ್ಲಿ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆಯಲ್ಲಿ ನಿಂತಿದ್ದೀನಿ. ಮತ್ತು ಅವರ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರಿಂದ ಅವರ ಸೂರ್ಯನ ಗುರುತಿಗೆ 15 ಜನರಿಗೂ ಸಹ ವೋಟ್ ಹಾಕಿ ಪ್ರಚಂಡ ಬಹುಮತದಿಂದ ಆರಿಸ್ತಿರ್ಬೇಕಂತ ನಮ್ಮಲ್ಲಿ ಕಳಕಳಿ ವಿನಂತಿ. ನವೀನ್ ಕದಮ್ ಅಂತೇಳಿ ವಾರ್ಡ್ ನಂಬರ್ 5ರಿಂದ ಅಭ್ಯರ್ಥಿ. ನಾನು ಕೂಡ ನಮ್ಮ ವಿಜಯ್ ಭೋಸ್ಲೆ ಹೇಳ್ದಂಗ ಒನ್ ಟೈಮ್ ನಾನು ಅಲ್ಲಿ ಸದಸ್ಯನಾಗಿ ಸೇವಾ ಸಲ್ಲಿಸೀನಿ. ಯಾಕೆ ನಿಮ್ದು ಆಗಲ ಒಂದು ವಿಜಯ್ ಭೋಸ್ಲೆ ಅವ್ರಿಗೆ ಒಂದು ಕ್ವಶನ್ ಐತಿ, ಯಾಕೆ MN ಮೋರೆ ಅವರಿಗೆ ನೀವು ಬೆಂಬಲ ಸೂಚಿಸಿದ್ರಿ ಅಂತ. ಇದು ನಿಮ್ಗೆ ಜನಕ್ಕೆ ಗೊತ್ತಾಗ್ಬಿಡ್ತೈತಿ ಎಲ್ಲಿ ವರ್ಕ್ ಆಗ್ಬೇಕು ಎಲ್ಲಿ ವರ್ಕ್ ಆಗಂಗಿಲ್ಲ ಅನ್ನುವಂಥ. ವರ್ಕ್ ಆಗೋಲ್ಲೇ ಬೆನ್ನತ್ಬೇಕು. ಯಾಕಂದ್ರೆ ನಾವು ಸಮಾಜ ಸೇವಾ ಮಾಡಕ್ಕಂತ ಮರಾಠ ಸಮಾಜಕ್ಕೆ ಅಭ್ಯರ್ಥಿ ಆದಾಗ ನೀವು ಸೇವೆ ಮಾಡಕ್ಕೆ ಬರ್ಬೇಕು. ಹಿಂಗಾಗಿ ನಾವು ಮೋರೆ ಸಾಹೇಬ್ರು ಯಾಕೆ ಸೂಕ್ತ ಅಂದ್ರೆ ಪ್ರತಿಯೊಬ್ಬರಿಗೂ ಸಣ್ಣ ಮಗನ ಗತೆ ಸಣ್ಣ ಮಕ್ಕಳ ಗತೆ ಬುದ್ಧಿ ಹೇಳಿ ನಮ್ಮನ್ನ ಕರ್ಕೊಂಡು ಹೋಗ್ತಾರ. ಹಿಂಗಾಗಿ ನಾವು ಸತತವಾಗಿ ನೋಡೇವಿ. ಅವ್ರು ಕೂಡ ಒಡನಾಟ ಐತಿ. ಯಾಕಂದ್ರೆ ಇಲೆಕ್ಷನ್ ಇರುವುದು ಮೂರು ವರ್ಷ, ಆಮೇಲೆ 5ನೇ ತಾರೀಕಿಗೆ ಮುಗಿತು. ವಿರೋಧಿ ಬನ್ನದಾಗೂ ನಮ್ಮ ರಿಲೇಷನ್ ಅದಾರ. ಅಲ್ಲಿ ಪಾಪ ಅವ್ರು ಯಾಕೆ ಅಮಾರ ಗೊತ್ತಿಲ್ಲ, ಅದು ನಮ್ಗೆ ಬೇಜಾರಾಕೈತಿ. ಯಾಕಂದ್ರೆ ಅವ್ರಿಗೆ ದಾರಿ ತಪ್ಸಾರ. ಅಲ್ಲಿ ಇರುವಂತ ಮಕ್ಕಳಿಗೆ ಒಂದ್ ಸ್ವಲ್ಪ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವ್ರ ಈಗ ಗೊತ್ತಾಕೈತೆ ಅವ್ರಿಗೆ ಇಲೆಕ್ಷನ್ ಮುಗಿದ್ಮೇಲೆ ನಾವು ಯಾಕೆ ಮೋರೆ ಸಾಹೇಬ್ರ ವಿರುದ್ಧ ಮಾಡಿದ್ವಿ ಅನ್ನೋಂಥದ್ದು. ಸ್ಪೆಷಲಿ ಇನ್ನೊಂದು ವ್ಯಕ್ತಿಗೆ ಹೇಳಕ್ ಬಿಡ್ತೀನಿ, 3 ಸಲ ಒಬ್ಬವ ಡೈರೆಕ್ಟರ್ ಆಗಿದ್ದ. ಅಲ್ಲಿ ಅವನ ಹೆಸರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತಿ, ಹೇಳೋದು ಬೇಡ. 3 ಸಲ ಸದಸ್ಯನಾಗಿ ಸಹಕಾರ್ಯದರ್ಶಿಯಾಗಿ ಸೇವಾ ಸಲ್ಲಿಸಿ 3 ವರ್ಷ ಮರಾಠ ವಿದ್ಯಾಭ್ಯಾಸ ಗೌರವ ಕೊಟ್ಟಿದ್ದಂದ್ರೆ ಏಕೈಕ ಮೋರೆ ಸಾಹೇಬ್ರ ಅವನು. ಅದು ಹೇಳ್ಬಿಡ್ತೀನಿ ಹೆಸರು, ದತ್ತಾ ಮೋಟೆ ಅನ್ನೋ ಒಂದು ಮನುಷ್ಯ. ಇವತ್ತು ಆ ದತ್ತಾ ಮೋಟೆ ಏನ್ ನಮ್ದು ಮೋರೆ ಸಾಹೇಬ್ರ ಆಡಳಿತ ನಡೆದಿತ್ತು, ಅಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ, ಸೆಕ್ರೆಟರಿ ಮತ್ತು ಚೇರ್ಮನ್ 2 ಪೋಸ್ಟ್ ಇರ್ತಾವ. ಆ ಚೇರ್ಮನ್ಶಿಪ್ ನನಗೆ ಕೊಟ್ಟಿಲ್ಲ, ಸೆಕ್ರೆಟರಿ ನನಗೆ ಕೊಟ್ಟಿಲ್ಲ ಅಂತೇಳಿ ಎಲ್ಲರಿಗೂ ಅಲ್ಲಿ ಕುಂತಂತ ಇನ್ನೊಬ್ರು ಅನಿಲ್ ಭೋಸ್ಲೆ ಅಂತ ಪಾಪ ಅಮಾಯಕ, ಆ ಮನುಷ್ಯನ ಬುದ್ಧಿ ಕೆಡಿಸಿ ಅವಂಗ ಒಂದಿಬ್ರು ಹುಳ ಅದಾವಲ್ಲಿ ನಮ್ಮ ಸಮಾಜದಾಗ 1-2 ಹುಳ ಅದಾವ. ಅವ್ರದ್ದು ಕೆಲಸ ಏನಾದ್ರು ಗೇಟ್ ಹೊರಗೆ ಕುಂತ ನಮ್ಮ ಮರಾಠರ ಕೆಡಿಸಿ ಒಳಗೆ ಕಳ್ಸೋದು ಒಂದೇ ಕೆಲಸ. ಅವ್ರು ನಂಬಿ 2 ಡೈರೆಕ್ಟರ್ಗಳು ರಾಜೀನಾಮೆ ಕೊಟ್ಟು ಹೊರಗೆ ಬಂದ ಮೇಲೆ ಏನಾಯ್ತು, ಕೋರ್ಟಿಗೆ ಹೋದ್ನಿ. ನಮ್ಮ ಮರಾಠ ಸಮಾಜ ಇರೋದು ಸಣ್ಣ ಸಮಾಜ ಅಂತ ಅವರೇ ಹೇಳ್ತಾರ. ತಾವೇ ಕೋರ್ಟ್ ಕಟ್ಗಡಿ ಒಳಗ ಅಧ್ಯಕ್ಷನ ಸಮಾಜನ ಓದಿ ನಿಂದ್ರಿಸಿದ. ಅಧ್ಯಕ್ಷನಲ್ಲ, ಮೋಹನ್ ಮೋರೆ ಅವ್ರ ಮುಗಿದ್ಮೇಲೆ ಇನ್ನೊಬ್ರು ಬರ್ಬೋದು, ಸಮಾಜ ವಾಪಸ್ ಬರುದಿಲ್ಲ. ಆ ಸಮಾಜನ ಕೋರ್ಟ್ಗೆ ಹೋಗಿ ನಿಂದ್ರಿಸಿದ ಯಾರು, ಇದೇ ದತ್ತಾ ಮೋಟೆ ಮತ್ತು ಅನಿಲ್ ಭೋಸ್ಲೆ. ಇನ್ನೊಬ್ಬ ಡೈರೆಕ್ಟರ್ ನಿಂತಿಲ್ಲ, ಯಾರು ಒಂದು ಕ್ಯಾಂಡಿಡೇಟ್ ಅವ್ರು ಬೇಡ, ಅವ್ ಹೈಕೋರ್ಟ್ಗೆ ಹೋಗಿ ಅರೆಸ್ಟ್ ಮಾಡಿಸ್ತೀನಿ ಅಂತ ಹೇಳ್ತಾನ. ಅವನ ಕಡೆ ತಾಕತ್ತ ಅಂಬಾಬಾನಿ ಕೊಡ್ಲಿ, ಅವ್ನು ಅದ್ ಬೇಡ ಹೇಳೋದು. ಅದ್ರ ಏನ್ ಬಯಸ್ತೀವಿ, ಸತತವಾಗಿ ಮರಾಠ ಜನಾಂಗದೊಳಗ ಮರಾಠರ ಒಳಗ ಕೆರಿ ತೆಳಗಿನ ಓಣಿ ಒಳಗ ನಿನಗೆ 3 ಸಲ ಅವಕಾಶ ಕೊಟ್ಟವರು ಏಕೈಕ ಮೋರೆ ಸಾಹೇಬ್ರು. ನಿಮ್ದು ಯಾವುದೇ ರೀತಿ ಸ್ವಂತ ಕೊಡುಗೆ ಇಲ್ಲ. ಅಲ್ಲಿ ಆರ್ಕಾಲಜಿಗೆ ಹೋಗಿ ನೀವು ಲೆಟರ್ ಕೊಡ್ತೀರಿ, ಬಿಲ್ಡಿಂಗ್ ಕಟ್ಟ ಅಂತಾರ, ಅದನ್ನ ಸ್ಟಾಪ್ ಮಾಡ್ರಿ ಅಂತೇಳಿ. ಯಾಕಂದ್ರೆ ನಮ್ದು ಪುರಾತನ ತತ್ವ ಇಲಾಖೆ ಬಾಜು ಇರೋದ್ರಿಂದ, ಅಂದ್ರೆ ಕಿಲ್ಲಾ ಇರೋದ್ರಿಂದ ಅಲ್ಲಿ ಪರ್ಮಿಷನ್ ಸ್ವಲ್ಪ ತೊಂದರೆ ಐತಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ. ಅಂತದ್ದು ಸರ್ಕಾರದೊಳಗೆ ಕೈಕಾಲು ಬಿದ್ದು ಪರ್ಮಿಷನ್ ತಗೊಂಡು ಬಿಲ್ಡಿಂಗ್ ಅಂದ್ರೆ ಮಕ್ಕಳ ಸಂಬಂಧ, ಈಗ ಸೈನ್ಸ್ ಕಾಲೇಜ್ ಸ್ಟಾರ್ಟ್ ಮಾಡ್ಬೇಕಾಗಿತ್ತು, ಆ ಮಕ್ಕಳ ಸಂಬಂಧ ಮೋರೆ ಸಾಹೇಬ್ರ ಕೈಗಾಲು ಬಿದ್ದು ಆ ಬಿಲ್ಡಿಂಗ್ ತಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ರಿ. ಈಗ ಅದನ್ನ ವಿರುದ್ಧ ಯಾವುದೇ ಜಾತಿ ಧರ್ಮ ಇಲ್ಲ, ಅನ್ಯ ಜಾತಿಯವರು ಇದಾರಲ್ಲಿ. ಅನ್ಯ ಜಾತಿಯವರು ಇವತ್ತ ಶಿಕ್ಷಣ ಎಲ್ಲ ನೀವು ಹೋಗಿ ನಮ್ದು ಸ್ಕೂಲ್ನಾಗ ಎಂಟ್ರಿ ಮಾಡ್ರಿ, ಎಲ್ಲಾ ಜಾತಿಯವರು ಅದಾರ. ಅಂತ ಅದನ್ನ ಹಾಳು ಮಾಡಕ್ ಬಂದಾರಂದ್ರ ಮನ್ಸಿಗೆ ನೋವಾಕೈತಿಲ್ಲ. ಅವ್ರು ಯಾವಾಗ ಅದನ್ನ ವಿರೋಧ ಮಾಡ್ಕೊಂತ ಬಂದ್ರು, ನಾವು ವಿರೋಧ ಮಾಡೋರಲ್ಲ, ಸಮಾಜಕ್ಕೆ ಒಳ್ಳೇದ್ ಮಾಡೋರು. ಹಿಂಗಾಗಿ ಮೋರೆ ಸಾಹೇಬ್ರಿಗೆ ಬೆನ್ನತ್ತಿದ್ವಿ. ಒಂದೇ ಹೇಳ್ತೀನಿ, ಕೆರಿ ತೆಳಗಿನ ಓಣಿ ಜನಾಂಗ, ಸ್ಪೆಷಲಿ ದತ್ತಾ ಮೋಟೆ ಅವ್ರ ತಿಳ್ಕೊಬೇಕು. ಎಲ್ಲಾರ್ಗ ಏನ್ ಹೇಳ್ತಾರಂದ್ರ, ನನಗ್ ತಗದಾರ, ನನ್ನ ರಿಲೇಷನ್ ಇದ್ದವ್ರಿಗೂ ತೆಗಿತಾರ ಅಂತ ಹೇಳ್ತಾರ. ಡೈರೆಕ್ಟ್ ಅದ್ರ ಮೆಂಬರ್ಶಿಪ್ ನಮ್ನ ಹೊರಗೆ ಹಾಕ್ತಾರೆ. ಯಾವಾಗ ಅವ್ರು ಸಮಾಜ ವಿರೋಧಿ ಕೆಲಸ ಮಾಡಿದ್ರು, ಅಲ್ಲಿ ವಿರೋಧಿ ಮಾಡೋರ್ಗೆ ಯಾರಿಗೂ ಇರಾಕ್ ಹಾಕಿಲ್ಲ, ನನಗೂ ಇಲ್ಲ, ನನ್ನೂ ತೆಗಿಬೋದು ಮೋರೆ ಸಾಹೇಬ್ರು ನಾಳೆ ತಪ್ಪು ಮಾಡಿದ್ರ.
ಹಂಗ ತಪ್ಪು ಮಾಡಿದಾಗ ಅವ್ರನ್ನ ತಕ್ಕ ಪಾಠ ಕಲ್ಸ್ಯಾರ. ಆ ಪಾಠಕ್ಕೆ ಮತ್ತೆ ಇನ್ನೊಂದು ಹೇಳಕ್ ಬಯಸ್ತೀನಿ, ಅವ್ರ ಮನೆಯವರು ಅಲ್ಲಿ ಇವತ್ತು ಸದಸ್ಯರದಾರ. ಇವತ್ತು ಇಲೆಕ್ಷನ್ ನಿಂತವನು ಕೂಡ ದತ್ತಾ ಮೋಟೆ ಅವ್ರ ಅಣ್ಣನ ಮಗ ಆದಿತ್ಯ ಮೋಟೆ, ಅವನು ತೆಗ್ದಿಲ್ಲಲ್ಲ ನಾವು. ಅವ್ರು ಒಂದು ಹೊರಗೆ ಏನ್ ಮೆಸೇಜ್ ಕೊಟ್ರಂದ್ರ, ನನ್ನ ಮೋಟೆ ಅನ್ನುವಂತ ಫ್ಯಾಮಿಲಿಗೆ ಎಲ್ಲರೂ ತೆಗ್ಯಾಕ್ ಕುಂತಾರ, ನಮ್ಮ ಜಾತಿ ವಿರೋಧಿ ಮಾಡತ್ ಎಲ್ಲ ತಪ್ಪು ಕಲ್ಪನೆ. ಹಾಗಾದ್ರೆ ಇವರು ಒಬ್ರು ಬರೀಲಿ ಒಂದ್ ನಿಮಿಷ ಬರೀಲಿ, ಇವರು ಒಬ್ರು ಮೋಟೆನ, ಕ್ಯಾಮ್ರಾ ತೋರ್ ಸ್ವಲ್ಪ, ಇವರು ಒಬ್ರು ಮೋಟೆನ, ಇವ್ರಿಗೂ ಸದಸ್ಯ ತೆಗಿಬೇಕಾಗಿತ್ತು, ನಾವು ತೆಗ್ದಿಲ್ಲಲ್ಲ. ಇವ್ರು ನಮ್ಮ ಬೆಂಬಲಕ್ಕೆ ನಿಂತಾರ, ತಾಯಿ ಮಗ ಹಗಲ್ ರಾತ್ರಿ ನಮ್ಮ ಸೂರ್ಯನ ಗುರುತಿಗೆ ದುಡಿಯಾಕ ಕುಂತಾರ. ನಾ ಜನಕ್ಕೆ ಏನ್ ಹೇಳ್ತೀನಿ, ಕೆರಿ ತೆಳಗಿ ನೋಡಿ ಅಂದ್ರ ನಮ್ಮೇನ ಗಾಂಧಿ ಚೌಕ್ಲಿಂದ ತೆಳಗಿರುವಂತ ನಮ್ದೇನು ವಾರ್ಡ್ ಐತಿ, ಆ ವಾರ್ಡ್ ಜನಕ್ಕೆ ಇಷ್ಟೇ ಹೇಳದ್ ಬಯಸ್ತೀನಿ, 3 ಟರ್ಮ್ ಅಂದ್ರೆ 9 ವರ್ಷಗಳ ಕಾಲ ಅವ್ರು ಸೇವೆ ಮಾಡ್ಯಾರ. ಆ ಸೇವೆ ಮಾಡಿ ಆ ಮರಾಠ ಜನಕ್ಕೆ ಎಷ್ಟು ಮಂದಿ ಮೆಂಬರ್ಶಿಪ್ ಮಾಡ್ಯಾರು? ಈ ಮೆಂಬರ್ಶಿಪ್ ಮಾಡಿಲ್ಲ ಮೋರಿಯವ್ರು ಅಂತ ಹೇಳ್ಕೊತಾಡ. ಇದೇ ದತ್ತಾ ಮೋಟೆ ಅಲ್ಲಿ ಡೈರೆಕ್ಟರ್ ಇದ್ದ, ಇದೇ ದತ್ತಾ ಮೋಟೆ ಸದಸ್ಯ ಇದ್ದ, ಇದೇ ದತ್ತಾ ಮೋಟೆ ಸಹಕಾರ್ಯದರ್ಶಿ ಆದ್ಮೇಲೆ ಯಾರಿಗೊಬ್ಬರಿಗೆ ಮರಾಠ ಸಮಾಜಕ್ಕೆ ಏನ್ ಹೆಲ್ಪ್ ಉಡುಗೊರೆ ಐತಿ ಇವ್ರದು? ಏನೂ ಇಲ್ಲ. ಇವತ್ತು ಯಾವಾಗ ನಾವು ಹೊರಗೆ ಹಾಕಿದ್ರು ಮೋರೆ ಸಾಹೇಬ್ರು, ಅವಾಗ ನೀವು ಸರಿ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ನಿಮ್ದು ಕೋರ್ಟ್ಲಿಂದ ನಿಮ್ದು ಸದಸ್ಯತ್ವ ರದ್ದಾಗಿ ಹೋಗೈತೆ ಅವ್ರದ್ದು. ಇಲ್ಲೇ ಅಲ್ಲ, ಸದಸ್ಯತ್ವ ಕೋರ್ಟ್ನಾಗ ಸಿಕ್ಕಿಲ್ಲ ಅವ್ರಿಗೆ, ಹೈಕೋರ್ಟಿಗೆ ಹೋಗ್ಬೇಕು ಅವ್ರು. ಹಂಗಾಗಿ ಜನಕ್ಕೆ ತಪ್ಪು ಕಲ್ಪನೆ, ತಪ್ಪು ಸಂದೇಶ ಕೂಡ ಅಂತಾರ. ಜನ ಎತ್ತೊಳ್ಕೊಳ್ಬೇಕು. ಶಾನ್ಯರ ನಮ್ಮ ಮರಾಠ ಜನಾಂಗ ಯಾರು ದಡ್ರಲ್ಲ, ಎಲ್ಲರೂ ಶಾನ್ಯರದ್ರಿ. ಮೋಟೆ ಅಂದ್ರೆ ಯಾರು, ಮೋರೆಯವ್ರು ಅಂದ್ರೆ ಯಾರು, ಅದ ಏನ್ ತಕಡಿ ಹಿಡ್ಕೊಂಡ್ರಲ್ಲ, ಅದೇ ತಕಡಿ ಒಳಗ ತೂಗಿದ್ರ ಯಾರು ವಜ್ಜ ಹಾಕರಲ್ಲ ಅವ್ರಿಗೆ ಓಟ್ ಹಾಕ್ರಿ ಅಂತ ಬಯಸ್ತೀವಿ. ಮೋರೆ ಸಾಹೇಬ್ರ ವಜನ ಇಡೀ ಧಾರವಾಡ ಅಲ್ಲ, ನಮ್ಮ ಇಡೀ ಕರ್ನಾಟಕ ಮರಾಠ ಸಮಾಜಕ್ಕೆ ಗೊತ್ತೈತಿ. ಇವತ್ತು ಅವ್ರು ಶಾನ್ಯರಾಗ್ಲಿ, ಇಲ್ಲಾಂದ್ರೆ ದಡ್ಡ ಹಾಕಾರ ಅಂತ ಹೇಳಿ ಬಯಸ್ತೇನೆ ಅಷ್ಟೇ. LD ಭೋಸ್ಲೆ ಅಂತ ಹೇಳಿ ನಮ್ಮ ಸಮಾಜದ ಅವ್ರಿಗೆ ಯಾವಾಗಿದ್ರು ಸರ್ಕಾರ ಅಂತಿದ್ರು, ಆ ಡೈನಾಮಿಕ್ ಹೀರೋ ನಮ್ಮ ಇಡೀ ಸಮಾಜ LD ಭೋಸ್ಲೆ ಅವರು. ಅವ್ರ ಟರ್ಮ್ದಾಗ ನಮ್ಮ ಫಾದರ್ನು ಕರ್ಕೊಂಡ್ ಬಂದವರು LD ಭೋಸ್ಲೆ ಅವರು. 10 ವರ್ಷ ಸೇವೆ ಮಾಡ್ಸಾರ. ಆ ಟೈಮಿಗೆ 50 ರೂಪಾಯಿ 25 ರೂಪಾಯಿ ಸದಸ್ಯತ್ವ, ಇವತ್ತು 10, ಯಾವಾಗ 15-20 ವರ್ಷದಿಂದ ಇವತ್ತು ಕೇವಲ 250 ರೂಪಾಯಿ ಒಂದು ಸದಸ್ಯರಿಗೆ ಮರಾಠರಿಗೆ. ಅಂದ್ರೆ ಯಾಕೆ 750 ರೂಪಾಯಿ ತಗೊಂಡ್ರಂದ್ರ, ನಿಂದು 750 ರೂಪಾಯಿ ಸಮಾಜಕ್ಕೆ ಬೇಕಲ್ಲ ಕೊಡುಗೆ. ಈಗ ನೀ ಮರಾಠ ಅಂತ ಹುಟ್ಟಿದ್ಮೇಲೆ ಸಮಾಜಕ್ಕೆ ನನ್ನ ಕೊಡುಗೆ ಬೇಕ, ಸಮಾಜದಿಂದ ನನಗೆ ಕೊಡುಗೆ ಇರಬಾರ್ದು, ಸಮಾಜಕ್ಕೆ ನಂದು ಕೊಡುಗೆ ಇರ್ಬೇಕು. ಹಿಂಗಾಗಿ ಸಮಾಜಕ್ಕೆ 750 ರೂಪಾಯಿ ದೊಡ್ಡದಲ್ಲ, ಅದು ನಿನ್ನ ಮರಾಠರಿಗೆ ಕಡಿಮೆನೂ ಇಲ್ಲ, 750 ರೂಪಾಯಿ ಜಾಸ್ತಿ ಅಲ್ಲ. ಅವರು ಅಕಸ್ಮಾತ್ ಆ ಬೇಡಿಕೆ ಇದ್ರೂ ಕೂಡ ಅದನ್ನ ಫ್ರೀ ಒಳಗ ಸದಸ್ಯತ್ವ ಮಾಡ್ತೀವಿ, ಏನ್ ತಪ್ಪಿಲ್ಲ. ಜನಕ್ಕೆ ಇಷ್ಟ ಬಯಸ್ತೀನಿ, ಶಿಕ್ಷಣ ಸಂಸ್ಥೆ ಅದ, ಶಿಕ್ಷಣ ಸಂಸ್ಥೆ ಮರಾಠ ವಿದ್ಯಾಪ್ರಸಾರಕ ಮಂಡಳ ಪದೇ ಪದೇ ಅಲ್ಲಿ ಮದ್ವೆ ಹಾಲ್ ಕಟ್ಟಕ್ ಬರುದಿಲ್ಲ. ಮದ್ವಿ ಹಾಲ್ ಕಟ್ಟುವಂತ ಮರಾಠ ಜನಕ್ಕೆ ಏನ್ರ ಆಸೆ ಇದ್ರು ಕೂಡ ನಾವ್ ಏನ್ ಚುನಾಯಿತರಾದ್ಮೇಲೆ 1 ಎಕರೆ ಜಾಗ ತಗೊಂಡು ಮೋರೆ ಸಾಹೇಬ್ರ ನೇತೃತ್ವದೊಳಗ ಮದ್ವೆ ಹಾಲು ಕೂಡ ಕಟ್ಟೋಣ. ಈಗ ಆಲ್ರೆಡಿ ಒಂದು ಶಹರ ಮರಾಠ ಅಂತ ಮದ್ವೆ ಹಾಲ್ ಕಟ್ಟೇವಿ, ಈಗ ಮದ್ವೆ ಹಾಲ್ ಕಟ್ಟೇವಿ, ಅವ್ರು ಕಟ್ಟಿಲ್ಲ, ಸರ್ಕಾರ ಕಟ್ಟೈತಿ, ನಾವು ಕಟ್ಟೇವಿ ಮದ್ವೆ ಹಾಲ್. ಆ ಮದ್ವೆ ಹಾಲ್ ಇವತ್ತು ಯಾರಿಗೂ ಉಪಯೋಗ ಕೊಡಾಕ್ ಕುಂತಿಲ್ಲ, ಬರೀ ತಮ್ದೇ ಒಂದು ಮೀಟಿಂಗು, ತಮ್ದೇ ಒಂದು ಫಂಕ್ಷನ್ ಮುಗೀತು. ನೀವ್ ಯಾರು ಹೋಗಿರಲಿ, ಯಾರಿಗೂ ಕರ್ಕೊಳ್ಳೋದಿಲ್ಲ. ಅಲ್ಲಿ ಕೇವಲ 190 ಮಾತ್ರ ಸದಸ್ಯರು. ಅದರಲ್ಲಿ 190 ಸದಸ್ಯರಲ್ಲಿ ಈಗ 68 ಸದಸ್ಯರಷ್ಟೇ ಉಳಿದಾರೆ. ಹೋದ ವರ್ಷ ನಮ್ ಕೂಡ ಇಲೆಕ್ಷನ್ ಮಾಡದಂತ ಅದೇ ಸದಸ್ಯರು ಇವತ್ತು ನಮ್ಮ ಬೆಂಬಲಕ್ಕೆ ನಿಂತಾರ. ಇವ್ರು ಎಲ್ಲರಿಗೂ ಹೊರಗಾಕ್ಯಾರ, ನಮ್ಮ ಬೆಂಬಲಕ್ಕೆ ನಿಂತಾರ. ಅದು ತಕ್ಕ ಪಾಠ. ಅವರೇ ಶಹರ ಮರಾಠದವ್ರು, ಅವರೇ ಕೊಡ್ತಾರ, ಅವ್ರು ನಾವು ಕೊಡುದಿಲ್ಲ. ಅವ್ರು ಏನೇ ಕ್ಯಾಂಡಿಡೇಟ್ಗಳು ನಿಂದಿರ್ಸಾರಲ್ಲಿ, ಅವ್ರ ಕ್ಯಾಂಡಿಡೇಟ್ಗಳಿಗೆ ಅದೇ ಶಹರ ಮರಾಠ ಜನಾಂಗ ನಮ್ಗೆ ಓಟ್ ಬಹುಮತ ಕೊಟ್ಟು ಗೆಲ್ಲಿಸ್ತೀವಿ ಅಂತ ಮಾತು ಕೊಟ್ಟಾರ. ನಮ್ಗೆ 100% ವಿಶ್ವಾಸ ಐತಿ. ಆ ಪಾಂಡುರಂಗನ ಆಶೀರ್ವಾದ ಐತಿ, ತಾಯಿ ಅಂಬಾಭವಾನಿ ಆಶೀರ್ವಾದ ಐತಿ. ನಾವು ಗೆದ್ದೇ ಗೆಲ್ತೀವಿ, 1000 ಲೀಡ್ ಬರ್ತೀವಿ ಅಂತ ಹೇಳಕ್ ಬಯಸ್ತೇನೆ. ನಮಸ್ಕಾರ ಎಲ್ಲರಿಗೂ. ನಾನು ಶಿವಾಜಿ ಸೂರ್ಯವಂಶಿ. ನಾನು ಈಗ ಮಾಜಿ ಡೈರೆಕ್ಟರ್ ಮರಾಠ ವಿದ್ಯಾಪ್ರಸಾರಕ ಮಂಡಳ ಧಾರವಾಡ. 2 ಟರ್ಮಿಗೆ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. MN ಮೋರೆ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ನಾವು ಮತ್ತು ನಮ್ಮ ಕಾಲೇಜಿನ ಉಸ್ತುವಾರಿ ಸಮಿತಿ ಅಧ್ಯಕ್ಷನಾಗಿಯೂ ನಾನು ಕೆಲಸ ಮಾಡಿದ್ದೀನಿ. ನಮ್ಮ ಮೋರೆ ಸಾಹೇಬ್ರ ಬಗ್ಗೆ ಹೇಳ್ಬೇಕಂತಂದ್ರೆ ವಿಶೇಷವಾಗಿ ಅವರು ಶಿಕ್ಷಣಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತಾರೆ. ಶಿಕ್ಷಣ ಹರಿಕಾರ ಅವರು. ಹೊಸದಾಗಿ ಹರೀಶ್ ಬಂದಾಗ ನಾವು ಅಂತೀವಿ, ಸರ್ ಮೊದ್ಲಿಕ್ಕೆ ಕಾಂಪ್ಲೆಕ್ಸ್ ಕಟ್ಬಿಡೋಣ ಸರ್, ಬಾಡಿಗೆ ಒಳಗೆ ಬರ್ತೈತೆ, ಹಂಗೆ ಅಂತ ಬೈದ್ರವ್ರು. ನಾವು ಸಣ್ಣವ್ರಿಗೆ ನಮ್ಗೆ ಗೊತ್ತಿಲ್ಲ. ಮೊದಲು ನಾವು ಎಜುಕೇಷನ್ ಡೆವಲಪ್ಮೆಂಟ್ ಮಾಡಕ್ಕೆ ಬಂದೇವಿ, ಎಜುಕೇಷನ್ ಮಾಡ್ಬೇಕು ಅಂತ. ಅದ್ರ ಸಂಬಂಧನೇ ಇವೆಲ್ಲ ನಾವು ಎಲ್ಲ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದು. ಈಗ ನೋಡ್ರಿ, ನಾವು ಸಾಹೇಬ್ರು ಬಂದಾಗ ಇವೆಲ್ಲ ಡಿಗ್ರಿ ಕಾಲೇಜು, ಆಮೇಲೆ ಹಿಂಗೆ ಇದನ್ನ ಇಂಗ್ಲೀಷ್ ಮೀಡಿಯಮ್ ಆಯಿತು. ಆಮೇಲೆ ನಮ್ಮ PG ಮಾಡಿದ್ವಿ. PG ನೋಡ್ರಿ, ಈಗ ನಮ್ಮ PG ಅಷ್ಟು ಹುಡುಗರು ಎಲ್ಲರೂ ಒಳ್ಳೆ ಇದ್ರೊಳಗೆ ಪಾಸ್ ಆಗಿದ್ದಾರೆ. ನಮ್ಮದು ಯೂನಿವರ್ಸಿಟಿಗೆ ಟಾಪ್ ಒಳಗೆ ಬಂದಿದೆ ನಮ್ಮದು PG ಕಾಲೇಜು. ಆಮೇಲೆ ನಾವು ಮಕ್ಕಳಿಗೆ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ವಿ. ಸರ್ ಇದ್ದಾಗ ನಾವು ಫಸ್ಟ್ ಟೈಮ್ ಯೂನಿವರ್ಸಿಟಿಯಿಂದ ನಾವು ಸ್ಪೋರ್ಟ್ಸ್ ಒಳಗೂ ಭಾಳ ಪ್ರಾಮುಖ್ಯತೆ ಕೊಟ್ಟರು. ಫಸ್ಟ್ ಟೈಮ್ ನಾವೆಲ್ಲ ಕಬಡ್ಡಿ ಟೂರ್ನಮೆಂಟ್ ಎಲ್ಲ ಮಾಡಿದ್ವಿ. ಆಮೇಲೆ ಮಕ್ಕಳು ಎಷ್ಟೊಂದು ಜನ ನಮ್ಮ ಕಡೆ ಹೈಯೆಸ್ಟ್, ಧಾರವಾಡದಾಗ ಹೈಯೆಸ್ಟ್ ಯೂನಿವರ್ಸಿಟಿ ಬ್ಲೂ ಆದ್ರು ನಮ್ಮ ಕಡೆ. ಆಮೇಲೆ ಬೇರೆ ಬೇರೆ ಯಾವ ಸ್ಪೋರ್ಟ್ಸ್ ಆಗಿದ್ರೆ ಎಲ್ಲ ಕಡೆನೂ ಸರ್ ಸ್ವಂತ ದುಡ್ಡು ಹಾಕಿ ಕೊಟ್ಟು ಕಳಿಸ್ತಿದ್ರು. ಸ್ವಂತ ದುಡ್ಡು ಹಾಕಿ ಅವ್ರು ಬಸ್ ಫೇರ್ ಆಗಲಿ ಏನಾಗಲಿ ಎಲ್ಲ ಹಾಕಿ ಕೊಟ್ಟು ಕಳಿಸ್ತಿದ್ರು. ಅವ್ರದ್ದು ಸ್ವಂತ ಸ್ಕೂಲ್ ಇದೆ, ಅವ್ರದ್ದು ಸ್ವಂತ ಕಾಲೇಜ್ ಇದೆ. ನಮ್ಮ ಮಯೂರವರಾಗಲಿ, ಸಂತೋಷ್ ಗೌಡ ಆಗಲಿ, ನಮ್ಮ MN ಮೋರೆ ಆಗಲಿ, ಇವರು ಇವ್ರ ಜೊತೆ ಮಾತಾಡೋಕಂದ್ರೆ ಫಸ್ಟ್ ಶಿಕ್ಷಣ ಬಗ್ಗೆ ಮಾತಾಡ್ತಾರೆ ಇವರು.
ನಮ್ಮ ಸಮಾಜ ನಾವು ಮುಂದೆ ಬರ್ಬೇಕಂದ್ರೆ ಇದು ಯಾವಾಗಿಂದ ಮೊದಲ ನಮ್ಮೆಲ್ಲ ಸಮಾಜದವ್ರ ಶಿಕ್ಷಣದ ಮುಂದೆ ಬಂದ್ರೆ ನಾವೆಲ್ಲರೂ ಇದಾಗ್ತೇವೆ ಏನೋ ಮುಂದೆ ಬರ್ತೇವೆ ಅನ್ನೋದು ಅವ್ರ ಅಭಿಪ್ರಾಯ. ಯಾವ್ದು ಅವರು ಅದಕ್ಕೆ ನಾವು ಯಾವ್ದು ಅವ್ರ ಜೊತೆ ನಾವು ಸಾಥ್ ಕೊಡ್ತಿದ್ವಿ. ಈ ಸತ ನಾವು ನಮ್ಗೆ ಬೇರೆ ಕಾರ್ಯಕ್ರಮದಲ್ಲಿ ಅಥವಾ ಬೇರೆ ಇದರಲ್ಲಿ ನಾ ಬಿಸಿ ಇರೋದ್ರಿಂದ ನನ್ನ ಮಿತ್ರನಾದಂಥ ಆನಂದ್ ಜಾಧವ್ ನಿಂದ್ರಿಸಿದೆ ನಾನು. ನಮ್ಮ ವಾರ್ಡ್ದಿಂದ ಮಾಮಡ್ಡಿ ವಾರ್ಡ್ದಿಂದ ಆನಂದ್ ಜಾಧವ್ ನಾವು ಅಭ್ಯರ್ಥಿಯಾಗಿ ನಿಂದ್ರಿಸಿದ್ದೇವೆ. ನಾವು 100% ಗೆಲ್ಲೋದು ಅಂದ್ರೂ ನಮ್ಗೆ ಗ್ಯಾರಂಟಿ ಇದೆ. ಅಂದರೂ ನಾ ಎಲ್ಲ ಸಮಾಜ ಬಾಂಧವರಿಗೆಲ್ಲ ಕೇಳ್ಕೊತೀನಿ, ನೀವು ಶಿಕ್ಷಣದ ಸಂಬಂಧ ಓಟ್ ಹಾಕ್ಬೇಕು. ನಮ್ಮ ಟೀಮಿಗೆ ನೀವು ಹಾಕೋದಿದ್ರು ಈಗ ನೀವು ಅಲ್ಲಿ ಅಂಬಾರಿ ಗಾರ್ಡನ್ ಹಿಂದೂ ನಾವು ಅದು ಮಾಡ್ತಾ ಇರೋದು ಎಷ್ಟು ವರ್ಷದ ಮ್ಯಾಗ ಶಾಹು ಮಹಾರಾಜರು ಇವರೆಲ್ಲ ಆದ್ಮ್ಯಾಗ ಸಾಹೇಬ್ರು ಮಾಡತ್ತಾರ. ಈಗ ಸಾಹೇಬ್ರು ಅದನ್ನ ಎಷ್ಟು ಪ್ರಯತ್ನ ಪಟ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಕೋಟಿಗಟ್ಟಲೆ ರೊಕ್ಕ ಉಳಿದಿದೆ ನಮ್ದಲ್ಲಿ. ದೊಡ್ಡ ನಮ್ದು ಹಾಸ್ಟೆಲ್ ಆಗೋದಿದೆ, ITI ಕಾಲೇಜ್ ಆಗೋದಿದೆ. ಅದೆಲ್ಲ ನೀವು ಶಿಕ್ಷಣಕ್ಕೆ ನೀವು ಓಟ್ ಹಾಕ್ಬೇಕಂದ್ರೆ ನಾವು MN ಮಣ ಉದಯ ಸೂರ್ಯಗೆ ಓಟ್ ಹಾಕಿ ನಮ್ಮೆಲ್ಲ ಅಭ್ಯರ್ಥಿಗಳನ್ನ ನೀವು ಆರಿಸಿರ್ಬೇಕಂತ ಕೇಳ್ಕೊತೀನಿ. ನಮಸ್ಕಾರ.